ಪ್ರಿಯ ಸ್ಪರ್ಧಾ ಮಿತ್ರರೇ, ಗುರುದೇವ KS IAS ಸ್ಟಡಿ ಸರ್ಕಲ್ ಧಾರವಾಡದವರು ನಡೆಸ್ತಿರ್ತಕ್ಕಂಥ ಈ ಒಂದು ಹೊಸ ರೀತಿಯ ಯೋಜನೆ ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ಪರ್ಧಾ ಮಿತ್ರರೇ, ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಎಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಎದುರಿಸಿದ್ದೀವಿ. ಇತ್ತೀಚೆಗೆ ನಡೆದಿರ್ತಕ್ಕಂಥ 6 ಪ್ರಶ್ನೆ ಪತ್ರಿಕೆಗಳನ್ನು ನೋಡೋದಾದರೆ, ಒಂದು ದ್ವಿತೀಯ ದರ್ಜೆ ಸಹಾಯಕರು, ಮತ್ತೊಂದು ಪ್ರಥಮ ದರ್ಜೆ ಸಹಾಯಕರು, ಮತ್ತೊಂದು ಕಾರ್ಪೊರೇಟ್ ಒಂದು ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು, ಅದೇ ಥರ ಅಕೌಂಟ್ಸ್ ಅಂತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ, ಅದೇ ಥರ CTI HK, CTI ನಾನ್ HK ಇಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಕಡ್ಡಾಯವಾಗಿ ಒಂದು ಸಂವಹನ ಪತ್ರಿಕೆ ಅಂತೇಳಿ ಇತ್ತೀಚಿನ ದಿನಮಾನಗಳಲ್ಲಿ ಕೇಳ್ತಾ ಇದ್ದಾರೆ. ಯಾಕಪ್ಪ ಇದನ್ನು ಸಂವಹನ ಪತ್ರಿಕೆಯನ್ನು ಕಡ್ಡಾಯವಾಗಿ ಮಾಡಿದರು ಅಂತ ನೋಡೋದಾದರೆ, ಕನ್ನಡದ ಆಡಳಿತ ಭಾಷೆ, ನಮ್ಮ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಅಂದರೆ ಅದು ಕನ್ನಡ. ನಾವು ಯಾವುದೇ ಒಂದು ಹುದ್ದೆಗಳಿಗೆ ಆಯ್ಕೆಯಾಗಿ ಹೋದ್ಮೇಲೆ ಅಲ್ಲಿ ನಮಗೆ ಕನ್ನಡದ ಆಡಳಿತದಲ್ಲಿ ಸೇವೆ ಮಾಡಬೇಕಾಗತ್ತೆ. ಆದ್ದರಿಂದ ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ ಕನ್ನಡದ ಒಂದು ಜ್ಞಾನ, ಕನ್ನಡದಲ್ಲಿ ಇರ್ತಕ್ಕಂಥ ಒಂದು ಸಾಹಿತ್ಯದ ಜ್ಞಾನ, ಅಲ್ಲಿರ್ತಕ್ಕಂಥ ಒಂದು ಕಲ್ಪನೆಗಳು, ಅಲ್ಲಿರ್ತಕ್ಕಂಥ ಭಾವನೆಗಳು ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಅರ್ಥೈಸ್ಕೊಂಡಿದ್ದೆ ಆದರೆ ನಾವು ಒಂದು ಸರ್ಕಾರಿ ಹುದ್ದೆಗೆ ಆಯ್ಕೆ ಆದಮೇಲೆ ಸಮರ್ಥವಾಗಿ ಆ ಸೇವೆಯನ್ನು ಎದುರಿಸ್ತೀವಿ ಅಂತಕ್ಕಂಥ ಒಂದು ಕಲ್ಪನೆ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಂವಹನ ಪತ್ರಿಕೆಯನ್ನು ಕಡ್ಡಾಯವಾಗಿ ಮಾಡಿರ್ತಕ್ಕಂಥದ್ದು ಅಂತ ನಾವು ಇತ್ತೀಚೆಗೆ ನೋಡ್ತಾ ಇದ್ವಿ. ಒಂದು ಗ್ರಾಮ ಲೆಕ್ಕಿಗರು ಅಂತ ಒಂದು ಅಧಿಸೂಚನೆ ಅಧಿಸೂಚನೆ ಆಗಿದೆ. ಅದೇ ಥರ PDO ಅಂತಲೂ ಅಧಿಸೂಚನೆ ಆಗಿದೆ, BMTC ಅಂತ ಒಂದು ಅಧಿಸೂಚನೆ ಆಗಿದೆ. ಆದರೆ ಎಲ್ಲದರಲ್ಲೂ ನಾವು ಸಿಲೆಬಸ್ ನೋಡಿದಾಗ ಅದರಲ್ಲೂ ಕೂಡ ಕಡ್ಡಾಯವಾಗಿ ಸಂವಹನ ಪತ್ರಿಕೆ ಅಂತ ಇತ್ತು. ಆ ಸಂವಹನ ಪತ್ರಿಕೆ ಬಹಳ ಮುಖ್ಯ ಆಗಿರೋದ್ರಿಂದ ನಮ್ಮ ಗುರುದೇವ KS IAS ಸ್ಟಡಿ ಸರ್ಕಲ್ ಧಾರವಾಡದವರು ಈ ಯೋಜನೆಯನ್ನು ರೂಪಿಸಿದ್ದಾರೆ. ಇದರಲ್ಲಿ ಸಂವಹನ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಗಣಕಯಂತ್ರ ಸಾಕ್ಷರತೆ ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದರಲ್ಲಿ ಸಾಮಾನ್ಯ ಕನ್ನಡ ಅಂತ ನಾನು ನಿಮ್ಮ ವೀರೇಂದ್ರ ಕುಮಾರ್ MS ಅಂತ ಹೇಳ್ಬಿಟ್ಟು ಗುರುದೇವ ಈ ಅಕಾಡೆಮಿಯಲ್ಲಿ ಆಫ್ಲೈನ್ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಅದೇ ಥರ ಇಲ್ಲಿ ಆನ್ಲೈನ್ ತರಗತಿಗಳು ಕೂಡ ತಗೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಸಾಮಾನ್ಯ ಕನ್ನಡ 35 ಅಂಕಗಳಿಗೆ ಇರಲಾಗುತ್ತೆ. ಸಂವಹನ ಪತ್ರಿಕೆಯಲ್ಲಿ ನೋಡೋಣ, ಈ ಸಂವಹನ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡದ ಬಗ್ಗೆ ಯಾವ್ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ. ನಾನು ಇವತ್ತಿನ ದಿನಮಾನಗಳಲ್ಲಿ ಇತ್ತೀಚೆಗೆ ನಡೀತಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿದಾಗ ಸಾಕಷ್ಟು ಈ ಛಂದಸ್ಸು, ಭಾಷಾ ವಿಭಾಗ, ಸಾಹಿತ್ಯ ಚರಿತ್ರೆ ಮೇಲೇ ಅತಿ ಹೆಚ್ಚು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಉದಾಹರಣೆ ನೋಡಬೇಕಂದ್ರೆ, ಮೊನ್ನೆ ಒಂದು DAR ಅಂತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಬಂತು, ಒಂದು ಪ್ರಶ್ನೆ ಪರೀಕ್ಷೆ ನಡೆಸಿದರು. ಅದರಲ್ಲಿ 3 ಕ್ವಶನ್ನೇ ಕೇಳಿದ್ರು, 3 ಕ್ವಶನ್ನು ಸಾಹಿತ್ಯದ ಮೇಲೆ. ಆದ್ದರಿಂದ ಈ ತರಗತಿಯಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಪಕ್ಷಿ ನೋಟವನ್ನು ನೋಡೋಣ. ಸರಿ ಗೆಳೆಯರೇ, ಬನ್ನಿ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಇಂದಿನ ತರಗತಿಗೆ ಸ್ವಾಗತ. ವೆಲ್ಕಮ್ ಟು ಗುರುದೇವ್ ಅಕಾಡೆಮಿ ಸಾಮಾನ್ಯ ಕನ್ನಡ. ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂದ ತಕ್ಷಣ ನಾವು ತಿಳ್ಕೊಳ್ಬೇಕಾಗಿರೋದೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಯಾವ್ಯಾವ ರೀತಿ ವಿಭಾಗ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಕನ್ನಡ ಸಾಹಿತ್ಯ ಹುಟ್ಟಿನಿಂದಾಗಿನಿಂದ ಇವತ್ತಿನವರೆಗೂ ಪ್ರಸ್ತುತ ನಡೀತಾ ಇದೆಯಲ್ಲ, ಇಲ್ಲಿವರೆಗೂ ಆ ಸಾಹಿತ್ಯವನ್ನು ಯಾವ್ಯಾವ ರೀತಿ ವಿಂಗಡಣೆ ಮಾಡಿಕೊಂಡು ಅಧ್ಯಯನ ಮಾಡ್ಬೋದು ಅಂತೇಳಿ ಇಲ್ಲಿ ಕೆಲವು ಕನ್ನಡದ ವಿದ್ವಾಂಸರು ಅವರಿಗೆ ತಿಳಿದ ರೀತಿಯಲ್ಲಿ ಕೆಲವರು ಮತಗಳ ಆಧಾರದ ಮೇಲೆ, ಕೆಲವರು ಭಾಷಾ ಅವಸ್ಥೆಗಳ ಆಧಾರದ ಮೇಲೆ, ಇನ್ನು ಕೆಲವರು ವ್ಯಕ್ತಿಗಳ ಆಧಾರದ ಮೇಲೆ ಇಲ್ಲಿ ಬೆಳೆಸ್ಕೊತ ವಿಂಗಡಣೆ ಮಾಡ್ಕೊಂಡು ಬಂದಿದ್ದಾರೆ. ನೋಡೋಣ. ಕನ್ನಡ ಸಾಹಿತ್ಯ ಚರಿತ್ರೆ ವಿಭಾಗ ಕ್ರಮ ಯಾರ್ಯಾರು ಏನೇನು ಮಾಡಿದ್ದಾರೆ. ಇದರಲ್ಲಿ ಬಹಳ ಜನ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಒಂದು 4-5 ಜನನ ನಾವು ಮುಖ್ಯವಾಗಿ ನೋಡಲೇಬೇಕಾಗುತ್ತೆ. ಫಸ್ಟ್ R ನರಸಿಂಹಾಚಾರ್ ಅಂತ. ಈ R ನರಸಿಂಹಾಚಾರ್ ಅವರು ಈ ಸಾಹಿತ್ಯ ಚರಿತ್ರೆಯನ್ನು ಮತಗಳ ಆಧಾರದ ಮೇಲೆ ವಿಂಗಡಣೆ ಮಾಡ್ತಾರೆ. ಅಂದರೆ ಇಲ್ಲಿ ಜೈನ ಯುಗ ಅಂತ ಮಾಡ್ತಾರೆ, ವೀರಶೈವ ಯುಗ ಅಂತ ಮಾಡ್ತಾರೆ, ನೆಕ್ಸ್ಟು ಬ್ರಾಹ್ಮಣ ಯುಗ ಅಂತ ಮಾಡ್ತಾರೆ. ಏನು ಈ ಥರ ಯಾಕೆ ಮಾಡಿದರು ಅಂದರೆ, ಈ 0ಯಿಂದ 12ನೇ ಶತಮಾನದವರೆಗೂ ಇರ್ತಕ್ಕಂಥ ಕವಿಗಳು ಆಯಾ ಕಾಲಘಟ್ಟದ ಒಂದು ಸಾಹಿತ್ಯವನ್ನು ರಚನೆ ಮಾಡಿದರು. ಹೇಳ್ತಾರೆ ಒಂದು ಕಡೆ, ಕವಿ ಕಾಲದ ಧ್ವನಿಯಾಗಿರ್ತಾನೆ ಅಂತ. ಆ ಕಾಲದಲ್ಲಿ ಏನು ನಡೆಯುತ್ತೋ ಅದನ್ನು ಮುಂದಿನ ಜನಾಂಗಕ್ಕೆ ತಿಳಿಸ್ಕೊಡೋಕ್ಕಾಗಿ ಅವನು ಕೆಲವು ಕಥೆಗಳ ಮುಖಾಂತರ, ಕಾದಂಬರಿಗಳ ಮುಖಾಂತರ, ಒಂದು ಸಾಹಿತ್ಯದ ಕೃತಿಯ ಮುಖಾಂತರ ತಿಳಿಸ್ತಾನೆ. ಜೈನ ಯುಗ
ಅಂತ ಡಿವೈಡ್ ಮಾಡಿದರು 12ನೇ ಶತಮಾನದವರೆಗೂ. ಯಾಕಪ್ಪ ಅಂದರೆ ಅಲ್ಲಿವರೆಗೂ ಬಂದಿರತಕ್ಕಂಥ ಕವಿಗಳಲ್ಲಿ 90% ಜೈನರೇ. ಪಂಪ ಆಗಿರ್ಬೋದು, ಪೊನ್ನ ಆಗಿರ್ಬೋದು, ರನ್ನ ಆಗಿರ್ಬೋದು, 1ನೇ ದುರ್ಗಸಿಂಹ ಆಗಿರ್ಬೋದು. ಇಲ್ಲಿ 1ನೇ ದುರ್ಗಸಿಂಹ ಮತ್ತು 1ನೇ ನಾಗವರ್ಮ ಮಾತ್ರ ಬ್ರಾಹ್ಮಣ ಕವಿಗಳು ಅಂತ ಕರಿತೀವಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಬಂದಿರತಕ್ಕಂಥ ಶ್ರೀಧರಾಚಾರ್ಯ, ನಾಗವರ್ಮಾಚಾರ್ಯ, ಕಂತಿ, ನಾಗಚಂದ್ರ, ಅದೇ ಥರ ಬ್ರಹ್ಮಶಿವ, ನಯಸೇನ ಎಲ್ಲ ಕವಿಗಳು ಜೈನ ಧರ್ಮದವರೇ ಆಗಿದ್ದರು. ಈ ಕಾಲಮಾನದಲ್ಲಿ ನಡೆದಿರ್ತಕ್ಕಂಥ ಸ್ಥಿತ್ಯಂತರಗಳನ್ನು, ಘಟನೆಗಳನ್ನು ಜೈನ ತತ್ವದ ಆಧಾರದ ಮೇಲೆ ರಚನೆ ಮಾಡಿದರು. ಪ್ರತಿಯೊಬ್ಬ ಕವಿಗಳು ಜೈನ ಧರ್ಮದ ಒಂದು ತತ್ವ ಪ್ರತಿಪಾದನೆಗಾಗಿಯೇ ಕಾವ್ಯ ರಚನೆ ಮಾಡಿದರು. ಅದರಲ್ಲಿ ಉದಾಹರಣೆ ಕೊಡೋದಾದರೆ ಪಂಪನ ಆದಿಪುರಾಣ ಜೈನ ಧರ್ಮದ 1ನೇ ತೀರ್ಥಂಕರ ಅಂತ ಕರಿತೀವಿ, ಋಷಭನಾಥ ಅಂತ ಕರಿತೀವಿ, ಆದಿನಾಥ ಅಂತ ಕರಿತೀವಿ. ಅವನ ಒಂದು ಜೀವನ ಚರಿತ್ರೆಯನ್ನು ಇವರು ಕಟ್ಟಿಕೊಟ್ಟರು. ನೆಕ್ಸ್ಟ್ ಬರ್ತಕ್ಕಂಥ ಪೊನ್ನ 16ನೇ ತೀರ್ಥಂಕರ ಆಗಿರ್ತಕ್ಕಂಥ ಶಾಂತಿನಾಥನ ಬಗ್ಗೆ ಶಾಂತಿನಾಥ ಪುರಾಣ ಅಂತ ಬರೆದರು. ತದನಂತರ ರನ್ನ 2ನೇ ತೀರ್ಥಂಕರ ಆಗಿರ್ತಕ್ಕಂಥ ಜೈನ ಧರ್ಮದ ಅಜಿತನಾಥ ಅಂತಕ್ಕಂಥ ಒಬ್ಬ ತೀರ್ಥಂಕರನ ಬಗ್ಗೆ ಬರೆದರು. ಇವರೆಲ್ಲರೂ ಕೂಡ ಜೈನ ಧರ್ಮದ ಒಂದು ತತ್ವಗಳನ್ನೇ ಪ್ರತಿಪಾದನೆ ಮಾಡೋಕ್ಕೋಸ್ಕರ ಸಾಹಿತ್ಯ ರಚನೆ ಮಾಡಿದರು. ಅವತ್ತಿನ ದಿನಮಾನಗಳಲ್ಲಿ ರಾಜಾಶ್ರಯಗಳನ್ನು ಕೊಟ್ಟಿರ್ತಕ್ಕಂಥ ರಾಜರೂ ಕೂಡ ಜೈನ ಧರ್ಮಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿರೋದನ್ನು ನಾವಿಲ್ಲಿ ಸ್ಮರಣೆ ಮಾಡ್ಬೋದು. ಇದಕ್ಕೆ ಇವರು ಆರ್ ನರಸಿಂಹಾಚಾರ್ಯವರು ಜೈನ ಯುಗ ಅಂತ ಒಂದು ಹೇಳ್ತಾರೆ. ವೀರಶೈವ ಯುಗ, ವೀರಶೈವ ಯುಗ ಅಂದರೆ 12ನೇ ಶತಮಾನದಿಂದ 15ನೇ ಶತಮಾನದವರೆಗೂ ವಚನಕಾರರು ಬರ್ತಾರೆ. ವಚನಕಾರರ ನಂತರ ಹರಿಹರ, ರಾಘವಾಂಕ, ಇನ್ನು ಸಾಕಷ್ಟು ವೀರಶೈವ ಕವಿಗಳು ಬರ್ತಾರೆ. ಹರಿಹರ ಎಷ್ಟು ಕಟ್ಟ ವೀರಶೈವ ಕವಿ ಆಗಿದ್ದ ಅನ್ನೋದಕ್ಕೆ ತನ್ನ ಅಳಿಯ ಆಗಿರತಕ್ಕಂಥ ರಾಘವಾಂಕ ಒಬ್ಬ ಸತ್ಯ ಹರಿಶ್ಚಂದ್ರನ ಕುರಿತು ಕಾವ್ಯ ಬರೆದಿದ್ದಕ್ಕಾಗಿ ಸಿಟ್ಟಾಗಿ ಅವನನ್ನು ಬೈದಿರ್ತಕ್ಕಂಥ ಉದಾಹರಣೆ ಇದೆ. ಅಂದರೆ ನಾವು ವೀರಶೈವ ಕವಿಗಳು ರಚನೆ ಮಾಡಿದರೆ ಶಿವನ ಬಗ್ಗೆ ಮಾತ್ರ ಕಾವ್ಯ ರಚನೆ ಮಾಡಬೇಕು ಅಥವಾ ಶಿವಭಕ್ತರ ಬಗ್ಗೆ ಮಾತ್ರ ಕಾವ್ಯ ರಚನೆ ಮಾಡಬೇಕು ಅಂತ. ಈ ಥರ ವೀರಶೈವಗಳೇ ನಮ್ಮ ವಚನಕಾರರೆಲ್ಲರೂ ಕೂಡ ಕೂಡಲ ಸಂಗಮ ದೇವ, ಗುಹೇಶ್ವರ, ಚನ್ನಮಲ್ಲಿಕಾರ್ಜುನ, ಕಪಿಲಸಿದ್ಧ ಮಲ್ಲಿಕಾರ್ಜುನ ಇವೆಲ್ಲವೂ ಕೂಡ ಶಿವನ ಮತ್ತೊಂದು ಹೆಸರುಗಳು, ಶಿವನ ಭಕ್ತರೇ ಆಗಿದ್ದರು. ಆದ್ದರಿಂದ ಇದನ್ನು ವೀರಶೈವ ಯುಗ ಅಂತ ಕರಿತೀವಿ. ನೆಕ್ಸ್ಟ್ ಬ್ರಾಹ್ಮಣ ಯುಗ 15ರಿಂದ 19ನೇ ಶತಮಾನ ಅಂತ ಹೇಳ್ತೀವಿ. ಅಲ್ಲಿ ನಮಗೆ ಕೀರ್ತನಕಾರರು ಬರ್ತಾರೆ. ಕೀರ್ತನೆಕಾರರಲ್ಲಿ ಕನಕದಾಸರನ್ನೊಬ್ಬರನ್ನು ಬಿಟ್ಟರೆ ಎಲ್ಲರೂ ಬ್ರಾಹ್ಮಣರೇ. ಕನಕದಾಸರು ಮಾತ್ರ ಒಂದು ಕುರುಬ ಜನಾಂಗದಿಂದ ಬಂದು ದಾಸಶ್ರೇಷ್ಠರಂತ ಅನಿಸ್ಕೊಂಡಿರ್ತಕ್ಕಂಥವ್ರು. ಓಕೆ, ಅವರನ್ನು ಬಿಟ್ಟರೆ ಎಲ್ಲರೂ ಬ್ರಾಹ್ಮಣ ವರ್ಗದವರಾಗಿರೋದ್ರಿಂದ ಬ್ರಾಹ್ಮಣ ವರ್ಗ ಅಂತ ಕರೀತಾರೆ ಅಷ್ಟೆ. ಇನ್ನು ಆರ್ ನರಸಿಂಹಾಚಾರ್ಯರು ಮತಗಳ ಆಧಾರದ ಮೇಲೆ ಯಾವ್ಯಾವ ಮತಗಳು ಆಯಾ ಕಾಲದಲ್ಲಿ ಪ್ರಸಿದ್ಧತೆಯನ್ನು ಪಡೆದಿದ್ವು ಅಂತೇಳ್ಬಿಟ್ಟು ಇವರು ವಿವರಣೆ ಕೊಡೋ ಸಂದರ್ಭದಲ್ಲಿ ನಾವು ಆರ್ ನರಸಿಂಹಾಚಾರ್ಯರ ಬಗ್ಗೆನೂ ತಿಳ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಆರ್ ನರಸಿಂಹಾಚಾರ್ಯ ಅವರು ಒಂದು ಪ್ರಸಿದ್ಧ ಒಂದು ಕೃತಿಯನ್ನು ಬರೀತಾರೆ, ಕನ್ನಡ ಕವಿ ಚರಿತೆ. ಕನ್ನಡ ಕವಿ ಚರಿತೆ ಏನಿದೆ ಅಪ್ಪ ಇದರಲ್ಲಿ? ಕನ್ನಡ ಕವಿ ಚರಿತೆಯಲ್ಲಿ ಕನ್ನಡ ಕವಿ ಚರಿತೆ ಅಂದರೆ ಆರಂಭದಿಂದ ಹಿಡಿದು ಇವತ್ತಿನವರೆಗೆ ಯಾವ ಯಾವ ಕವಿಗಳು, ಅವರ ಕಾಲಮಾನ ಯಾವುದು, ಅವರ ಕೃತಿ ಅವರೇ ಬರೆದಿದ್ದಾರೆ ಅನ್ನೋದಕ್ಕೆ ಪ್ರತಿಯೊಂದು ಸಾಕ್ಷಿ ಸಮೇತ ಇವರು ನಮಗೆ ಸಾಕಷ್ಟು ಸಾಹಿತ್ಯದ ವಿಷಯಗಳನ್ನು ಈ ಕೃತಿಯ ಮುಖಾಂತರ ನಮಗೆ ಸ್ಪಷ್ಟೀಕರಣ ಕೊಡ್ತಾರೆ. ಒಂದೇ ಒಂದು ಉದಾಹರಣೆ ಹೇಳಬೇಕಂದ್ರೆ ಈ ಕನ್ನಡ ಕವಿ ಚರಿತೆಯಲ್ಲಿ ಸಾಂಗತ್ಯ ಕವಿ, ಮೊಟ್ಟ ಮೊದಲ ಸಾಂಗತ್ಯ ಕವಿ ಯಾರು ಎಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಕೆಲವರು ಶಿಶುಮಾಯಣನೇ ಒಂದು ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಅಂತ ಹೇಳಿದರೆ, ಇವರು ಹೇಳ್ತಾರೆ ದೇಪಿ ರಾಜ ಶಿಶುಮಾಯಣನ ಕಾಲ 1500, ದೇಪಿ ರಾಜನ ಕಾಲ 1400. ಆದ್ದರಿಂದ ಮೊಟ್ಟ ಮೊದಲ ಸಾಂಗತ್ಯ ಕವಿ ದೇಪಿ ರಾಜ ಮತ್ತು ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಅವನದೇ ಕೃತಿಯಾಗಿರ್ತಕ್ಕಂಥ ಸೊಬಗಿನ ಸೋನೆ. ಇದರಿಂದ ಗೊತ್ತಾಗುತ್ತೆ ಇವರು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹುಟ್ಟಿರ್ತಕ್ಕಂಥ ಎಷ್ಟೋ ಒಂದು ಅನುಮಾನಗಳನ್ನು, ಚರ್ಚೆಗಳನ್ನು ಎಷ್ಟು ಸ್ಪಷ್ಟೀಕರಣವಾಗಿ ಇವರು ಪರಿಹರಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಆರ್ ನರಸಿಂಹಾಚಾರ್ಯ. ಇದಾದ ತಕ್ಷಣ ಬರ್ತಕ್ಕಂಥದ್ದು JF ಕಿಟಲ್, ಜಾರ್ಜ್ ಫರ್ಡಿನಂಡ್ ಕಿಟಲ್ ಅಂತ ಹೇಳ್ತೀವಿ. ಜರ್ಮನಿಯಿಂದ ಕರ್ನಾಟಕಕ್ಕೆ ಬರ್ತಾರೆ, ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಆರಂಭದಲ್ಲಿ ಮಂಗಳೂರಲ್ಲಿ ನಿಲ್ತಾರೆ. ಇವರು ಬಂದದ್ದು ಬಾಸೆಲ್ ಮಿಷನರಿಯಿಂದ ಬಂದು ಮಂಗಳೂರಲ್ಲಿ ನಿಲ್ತಾರೆ. ಆದರೆ ಅವರಿಗೆ ಪರಿಸರದ ಒಂದು ಅಭಾವದಿಂದ ಅಲ್ಲಿಂದ ನೇರವಾಗಿ ಧಾರವಾಡಕ್ಕೆ ಬರ್ತಾರೆ. ಧಾರವಾಡದಲ್ಲಿ ಇಲ್ಲಿರ್ತಕ್ಕಂಥ ಪರಿಸರ, ಇಲ್ಲಿರ್ತಕ್ಕಂಥ ಸಾಹಿತ್ಯದ ಪರಿಸರ, ಇಲ್ಲಿರ್ತಕ್ಕಂಥ ಅತಿ ಹೆಚ್ಚು ಹಸ್ತಪ್ರತಿಗಳು, ಶಾಸನಗಳು, ಲಾವಣಿಗಳು ಎಲ್ಲವನ್ನು ನೋಡಿಬಿಟ್ಟು ಇವರಿಗೆ ಆಕರ್ಷಕವಾಗಿ ಇವರು ಬಂದಿದ್ದು ಜರ್ಮನಿಯಿಂದ ಧರ್ಮ ಪ್ರಚಾರಕ್ಕಾಗಿ
ಆದರೆ ಆ ಧರ್ಮ ಪ್ರಚಾರ ಕಾರ್ಯವನ್ನೇ ಮರೆತು ಕನ್ನಡ ಸಾಹಿತ್ಯಕ್ಕಾಗಿ ತಮ್ಮ ಜೀವನವನ್ನೇ ಸವಿಸ್ತಾರೆ ಅಂಥ ಮಹಾನುಭಾವ JF ಕಿಟಲ್ ಅಂತಕ್ಕಂಥದ್ದು. ಕಿಟಲ್ ಅವರು ಭಾಷಾ ಅವಸ್ಥೆಗಳು ಅಂತ ಕರಿತೀವಿ ನಾವು. ಭಾಷಾ ಅವಸ್ಥೆಗಳು ಅಂದರೆ ಭಾಷೆ ಕಾಲಾಂತರದಿಂದ ಕಾಲಾಂತರಕ್ಕೆ ಯಾವ ರೀತಿ ಬದಲಾವಣೆ ಆಗ್ತಾ ಬಂತು, ಅಲ್ಲಿರ್ತಕ್ಕಂಥ ಪದಗಳು ಯಾವ ರೀತಿ, ಲಿಪಿಗಳು ಯಾವ ರೀತಿ ಬದಲಾಗ್ತಾ ಬಂದವು ಅಂತಕ್ಕಂಥ ಒಂದು ವಿಚಾರವನ್ನು ಭಾಷಾ ಅವಸ್ಥೆಗಳು ಅಂತ ಕರಿತೀವಿ. ಹೊಸಗನ್ನಡ ಹೇಗಿತ್ತು, ಅದಾದಮೇಲೆ ಹಳಗನ್ನಡದ ಒಂದು ಭಾಷಾ ಲಿಪಿ ಹೇಗಿತ್ತು, ಅದಾದ ನಂತರ ನಡುಗನ್ನಡದಲ್ಲಿ ಯಾವ ಥರ ಭಾಷೆ ಬಳಸ್ತಾ ಇದ್ರು, ಯಾವ ಥರ ಪದಗಳು ಬಳಸ್ತಾ ಇದ್ರು, ಹೊಸಗನ್ನಡದಲ್ಲಿ ಯಾವ ಥರ ಬಳಸ್ತಾ ಇದ್ರು ಅನ್ನೋದನ್ನು ಇಟ್ಕೊಂಡು ಇವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು 4 ವಿಭಾಗವಾಗಿ ವಿಂಗಡಿಸ್ತಾರೆ. ಅದರಲ್ಲಿ ಒಂದು ಪೂರ್ವದ ಹಳಗನ್ನಡ. ಪೂರ್ವದ ಹಳಗನ್ನಡ ಕಾಲ ಅದು 0ಯಿಂದ 10ನೇ ಶತಮಾನ ಅಂತ ಹೇಳ್ತಾರೆ. ಅದಾದ ನಂತರ ಹಳೆಗನ್ನಡ ಕಾಲ. ಹಳೆಗನ್ನಡ ಕಾಲ 10ರಿಂದ 12ನೇ ಶತಮಾನ ಅಂತ ಹೇಳ್ತಾರೆ. ನಡುಗನ್ನಡ ಕಾಲ ಇದು 13ರಿಂದ 15ನೇ ಶತಮಾನ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೊಸಗನ್ನಡ ಕಾಲ. ನಾನು ಆಗಲೇ ಹೇಳಿದೆ ಭಾಷೆಯ ಅವಸ್ಥೆಗಳು. ಓಕೆ, ಪೂರ್ವದ ಹಳಗನ್ನಡದಲ್ಲಿ ಯಾವ ಥರ ಪದಗಳಿದ್ವಪ್ಪ ಅಂತ ನಾವು ನೋಡೋದಾದರೆ ಇಲ್ಲಿ ನೋಡ್ತೀವಿ, ಏರಿದಾರ್, ನರಕದ, ಈ ಥರ ಪದಗಳಿದ್ವು. ಇದನ್ನು ನಾವು ಹಲ್ಮಿಡಿ ಶಾಸನದಲ್ಲಿ ನೋಡ್ತೀವಿ ಈ ಪದಗಳ ಬಳಕೆಯನ್ನು. ನರಕದ, ಮೊನ್ನೆ ಇತ್ತೀಚೆಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು, ನರಕದ 7ನೆಯ ಇದು ಯಾವ ಭಾಷೆಗೆ ಸೇರುತ್ತದೆ ಅಂತ ಕೇಳಿದರು. ಆಪ್ಷನ್ ಇವು 4 ಕೊಟ್ಟಿದ್ರಿ, ಪೂರ್ವದ ಹಳಗನ್ನಡ, ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಯಾವುದಕ್ಕೆ ಸೇರುತ್ತೆ ಅಂತ. ಇದು ಹಲ್ಮಿಡಿ ಶಾಸನೆಯಲ್ಲಿ ಬಳಕೆ ಆಗ್ತಕ್ಕಂಥ ಪದಗಳು. ಇವು ನಾವು ಷಷ್ಠಿ ವಿಭಕ್ತಿಯನ್ನು ಆ ಅಂತ ಬಳಸಿದರೆ ಇವರು ಆ ಅಂತ ಬಳಸ್ತಾ ಇದ್ದರು. ದೀರ್ಘ ಷಷ್ಠಿ ಪ್ರತ್ಯಯವನ್ನು ದೀರ್ಘವಾಗಿ ಬಳಸ್ತಾ ಇದ್ದರು. ಇಂಥ ಪದಗಳೆಲ್ಲ ಅಲ್ಲಿದ್ವು. ನಾವು ಹಲ್ಮಿಡಿ ಶಾಸನವನ್ನು ಪೂರ್ವದ ಹಳಗನ್ನಡಕ್ಕೆ ಸೇರಿಸ್ತೀವಿ. ಓಕೆ, ಈ ಥರ ಪೂರ್ವದ ಹಳಗನ್ನಡ ಬರೀತಾ ಇದ್ದರು. ಇದರಲ್ಲಿ ಯಾವ್ಯಾವ ಕವಿಗಳಿದ್ದರು ಅಂದರೆ, ಒಂದು ಕವಿರಾಜ ಮಾರ್ಗಕಾರ ಆಗಿರ್ತಕ್ಕಂಥ ಶ್ರೀ ವಿಜಯ, ಅಸಗ, ಈ ಥರ ಸಾಕಷ್ಟು ದುರ್ವಿನೀತ ಆಗಿರ್ಬೋದು, ಈ ಥರ ಸಾಕಷ್ಟು ಕವಿಗಳಿದ್ದರು. ಇವರಿಂದ ರಚನೆ ಆಗಿರ್ತಕ್ಕಂಥ ಪೂರ್ವದ ಹಳಗನ್ನಡ ಕಾಲವನ್ನು ಇವರು 1ನೇ ವಿಭಾಗ ಕ್ರಮವಾಗಿ ತಗೊಳ್ತಾರೆ. ಅದಾದ ನಂತರ ಹಳೆಗನ್ನಡ ಕಾಲ. ಹಳೆಗನ್ನಡ ಕಾಲ ಅಂದರೆ ಪಂಪನಿಂದ ಆರಂಭ ಆಗುತ್ತೆ. 901ರಲ್ಲಿ ಪಂಪ ಎಂದು ಜನಿಸಿದನೋ ಅಂದಿನಿಂದ ಹಳಗನ್ನಡ ಕಾಲ ಆರಂಭ ಆಯಿತು. ಹಳೆಗನ್ನಡ ಇತ್ತು. ಹಳೆಗನ್ನಡ ಅಂತ ತಕ್ಷಣ ನಮಗೆ ಗೊತ್ತಿದೆ, ಅದು ಪೂರ್ವದ ಹಳಗನ್ನಡಕ್ಕಿಂತ ಸ್ವಲ್ಪ ಸ್ಥಿತ್ಯಂತರವಾಗಿ ಸ್ವಲ್ಪ ಒಂದು ಅವಸ್ಥೆ ಬದಲಾವಣೆಯಾಗಿ ಸ್ವಲ್ಪ ಸುಲಭ ಪಡ್ಕೊಳ್ತು. ನೋಡ್ರಿ, ನರಕದ 7ನೆಯ, ಕದಂಬಪನ್, ಕೊಟ್ಟಾರ್, ವೆಟ್ಟದುಳ್ ಇಂಥವು ಪೂರ್ವದ ಹಳಗನ್ನಡ ಅಂದರೆ ಹಳಗನ್ನಡ ಇರುತ್ತೆ ನೋಡ್ರಿ. ಅದು ಪಂಪನ ಒಂದು ಬನವಾಸಿ ವರ್ಣನೆಯಲ್ಲಿ ಬರ್ತಕ್ಕಂಥ ಒಂದು ಪದ್ಯ. ವಿಕ್ರಮಾರ್ಜುನ ವಿಜಯದಲ್ಲಿ ಚಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ, ಲಿಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರು ಅಂಥವರಾಗಿ ಪುಟ್ಟಲು ಏನಾಗಿ ಏನೋ ತೀರ್ದಪ್ಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೋಳ್. ಬನವಾಸಿ ಅಂತಕ್ಕಂಥದ್ದು ತ್ಯಾಗಕ್ಕೆ ಹೆಸರುವಾಸಿಯಾಗಿತ್ತು, ಭೋಗಕ್ಕೆ ಹೆಸರುವಾಸಿಯಾಗಿತ್ತು. ಅಲ್ಲಿ ಪಂಡಿತರ ಗೋಷ್ಠಿಗಳು ನಡೀತಾ ಇದ್ವು, ಅಕ್ಷರಾಭ್ಯಾಸಕ್ಕೆ ಹೆಸರುವಾಸಿಯಾಗಿತ್ತು. ಅಂತಹ ಸುಂದರವಾಗಿರ್ತಕ್ಕಂಥ ಬನವಾಸಿಯಲ್ಲಿ ನನಗೇನಾದರೂ ಮರುಜನ್ಮ ಅಂತ ಇದ್ದರೆ ಬನವಾಸಿಯಲ್ಲೇ ಹುಟ್ಟಿಸು ಅಂತೇಳಿ ಅರ್ಜುನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿರ್ತಕ್ಕಂಥ ಪದ್ಯ. ಇದು ನೋಡಿದರೆ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಸುಲಭ ಆಯಿತು ಅಂತ. ಇದು ಹಳೆಗನ್ನಡ ಕಾಲ. ಅದಾದ ನಂತರ ನಡುಗನ್ನಡ ಕಾಲ. ನಡುಗನ್ನಡ ಕಾಲ 13ನೇ ಶತಮಾನದಿಂದ. ಆಗಲೇ ನಾವು ನೋಡಿದ್ವಿ ವಚನಕಾರರ ಯುಗ ಅಂತ ಹೇಳ್ತೀವಲ್ರಿ, ಅದು ನಡುಗನ್ನಡ. ಇವರೇನು ವೀರಶೈವ ಯುಗ ಅಂತ ಹೇಳಿದ್ರಲ್ಲ, ಅದನ್ನೇ ನಡುಗನ್ನಡ ಅಂತ ಮಾಡ್ಕೊಳ್ತಾರೆ. ಆ ಕಾಲದಲ್ಲಿ ನಡುಗನ್ನಡ ಬಳಸ್ತಾ ಇದ್ರು, ಅದಕ್ಕೆ ನಡುಗನ್ನಡ ಅಂತ ಹೇಳ್ತಾರೆ ಅಷ್ಟೇ ಕೇಟಲ್ ಅವರು. ಆ ನಡುಗನ್ನಡದಲ್ಲಿ ನಮ್ಮ ವಚನಕಾರರ ವಚನಗಳು ಹಳೆಗನ್ನಡಕ್ಕಿಂತ ಸ್ವಲ್ಪ ಸುಲಭೀಕರವಾಗಿ ಸಾಮಾನ್ಯ ಜನರ ಮಧ್ಯಮ ವರ್ಗದವರ ಸಮಸ್ಯೆಗಳನ್ನು ವಚನಗಳಲ್ಲಿ ಅಂತರ್ಗತಗೊಳಿಸಿ ಬರೆದು ಜನತೆಗೆ ತೋರಿಸಿದರು. ಎಷ್ಟೋ ಜನರಿಗೆ ಹಳೆಗನ್ನಡ ಬರ್ತಾ ಇರಲಿಲ್ಲ, ಅಂಥವರಿಗೆ ಇದು ಸುಲಭ ಆಯಿತು. ಆದ್ದರಿಂದ ಈ ಹಳೆಗನ್ನಡ ಕಾಲ ಸ್ವಲ್ಪ ಪ್ರಸಿದ್ಧತೆಯನ್ನು ಪಡೀತು. ನಾವು ನೋಡ್ತೀವಿ, ಉದಾಹರಣೆಗೆ ಬಸವಣ್ಣನ ಒಂದು ವಚನ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರೂ ದೇವರಲ್ಲ, ಕಾಶಿ ಶ್ರೀಶೈಲ ಕೇದಾರದಲ್ಲಿರುವ ದೇವರೂ ದೇವರಲ್ಲ. ಹಾಗಾದರೆ ದೇವರು ಅಂದರೆ ಯಾರು? ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಕೂಡಲ ಸಂಗಮ ದೇವ ಅಂತಕ್ಕಂಥ ಅದ್ಭುತ ವಚನ. ಇಲ್ಲಿರ್ತಕ್ಕಂಥ ಪದಗಳ ಬಳಕೆನೇ ಗೊತ್ತಾಗುತ್ತೆ
ಹಳಗನ್ನಡಕ್ಕಿಂತ ನಡುಗನ್ನಡ ಹೇಗೆ ಸ್ವಲ್ಪ ಸುಲಭ ಆಗಿತ್ತು ಅಂತ. ಇಲ್ಲಿ ವಚನಕಾರರು ಬರ್ತಾರೆ, ಹರಿಹರ, ರಾಘವಾಂಕ ಮತ್ತಿತರ ಸಾಕಷ್ಟು ಜನ ಕವಿಗಳು ಬರ್ತಾರೆ. ಇವರು ನಡುಗನ್ನಡವನ್ನು ಬಳಸಿದರು. ಹೊಸಗನ್ನಡ ಅಂದರೆ ನಾವು ಇವತ್ತು ಬಳಕೆ ಮಾಡ್ತಿರ್ತಕ್ಕಂಥದ್ದು ರೀ. 19ನೇ ಶತಮಾನದಿಂದ ಇಂದಿನವರೆಗೆ ಅಂತ ಹೇಳ್ತಾರೆ. 19ನೇ ಶತಮಾನದಿಂದ ಆರಂಭವಾದದ್ದು ಹೊಸಗನ್ನಡ. ಅದಕ್ಕೆ ಹೊಸಗನ್ನಡದ ಮುಂಗೋಳಿಗಳು ಅಂತ ಕರೆಸ್ಕೊಳ್ತಕ್ಕಂಥದ್ದು ಕೆಂಪು ನಾರಾಯಣ ಮತ್ತು ಮುದ್ದಣ. ಇವರು ಹೊಸಗನ್ನಡದ ಮುಂಗೋಳಿಯಾಗಿ ಕೂಗಿದರು. ಅಲ್ಲಿಂದ ಹೊಸಗನ್ನಡ ಸ್ಟಾರ್ಟ್ ಆಯಿತು. ನಮಗೆಲ್ಲ ಗೊತ್ತಿದೆ ಕುವೆಂಪು ಅವರ ಕವಿತೆಗಳು, ಬೇಂದ್ರೆಯವರ ಕವಿತೆಗಳು, ತೇಜಸ್ವಿಯವರ ಕಾದಂಬರಿಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಸಾಕಷ್ಟು ಪದಗಳಂದರೆ ಗೊತ್ತಾಗುತ್ತೆ. ಕುವೆಂಪು ಹೇಳ್ತಾರೆ, ಅವರ ಒಂದು ಕವಿತೆ ಎಷ್ಟು ಅದ್ಭುತವಾಗಿದೆ ನೋಡ್ರಿ. ಹೇಳ್ತಾರೆ, ಒಬ್ಬ ತಾಯಿ ಮಗುವಿಗೆ ಚಂದಾಮಾಮನ ತೋರಿಸ್ಕೊಂಡು ಊಟ ಮಾಡಿಸ್ಬೇಕಾದ್ರೆ ಆ ಮಗು ಕೇಳುತ್ತಂತ್ರಿ ತಾಯಿನ, ದೇವರ ಪೆಪ್ಪರಮೆಂಟೆ ನಮ್ಮ ಗಗನದಳಲಿಯುವ ಚಂದಿರನು. ಆಕಾಶದಲ್ಲಿ ಅಲಿತಿರ್ತಕ್ಕಂಥ ಚಂದ್ರ ದೇವರು ಮಾಡಿರ್ತಕ್ಕಂಥ ಪೆಪ್ಪರ್ಮೆಂಟ ಅಂತ ಕೇಳುತ್ತಂತ್ರಿ ತಾಯಿನ. ಎಷ್ಟು ಅದ್ಭುತವಾಗಿದೆ. ಅದೇ ಥರ ಬೇಂದ್ರೆಯವರು, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡೆವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಥರ ಹೊಸಗನ್ನಡ ಸ್ವಲ್ಪ ಸುಲಭ ಆಯಿತು. ಸಾಹಿತ್ಯ ಚರಿತ್ರೆಯನ್ನು ಕಿಟಲ್ ಅವರು ಭಾಷೆ ಅವಸ್ಥೆಗಳ ಆಧಾರದ ಮೇಲೆ ಮಾಡ್ತಾರೆ. ಪೂರ್ವದ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ. ಇದನ್ನು ಮುಂದೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ನಂತರ ಬರ್ತಕ್ಕಂಥ ತಿ.ತ. ಶರ್ಮ, ತಿರುಮಲೆ ತಾತಾಚಾರ್ಯ ಶರ್ಮ ಅಂತಕ್ಕಂಥ ಬಹುದೊಡ್ಡ ವಿದ್ವಾಂಸರು, ವಿಮರ್ಶಕರು. ಇವರು ಕೂಡ ಸ್ಥಿತ್ಯಂತರದ ಆಧಾರದ ಮೇಲೆ ಸಾಹಿತ್ಯ ಚರಿತ್ರೆಯನ್ನು ಇವರು ವಿಂಗಡಣೆ ಮಾಡ್ತಾರೆ. ಕ್ಷಾತ್ರಯುಗ ಅಂದರೆ ಅಲ್ಲಿ ರಾಜ ಮಹಾರಾಜರುಗಳ ಯುದ್ಧಗಳೇ ನಡೀತಾ ಇದ್ವು. ಇಲ್ಲಿ 10ರಿಂದ 12ನೇ ಶತಮಾನ ಅಂತ ಹೇಳಿದ್ವಿ. ಅದೇ ರೀ ಹಳಗನ್ನಡ ಅಂತ ಮಾತಾಡಿದ್ವಲ್ಲ ನಾವು, ಪಂಪಯುಗ ಅಂತ ಹೇಳಿದ್ವಲ್ಲ. ಆ ಪಂಪ ನೋಡ್ರಿ, ಪಂಪನ ಕಾಲದಿಂದ ಹಿಡಿದು ನಾಗಚಂದ್ರನವರೆಗೆ 12ನೇ ಶತಮಾನ ಎಂಡ್ ಆಗುತ್ತೆ. ಅಲ್ಲಿವರೆಗೂ ಬರೀ ಯುದ್ಧಗಳ ವರ್ಣನೆ, ರಾಜರ ವರ್ಣನೆ, ರಾಜನ ಒಂದು ಕ್ಷತ್ರಿಯ ಧರ್ಮದ ಒಂದು ವರ್ಣನೆ, ರಾಜರನ್ನು ಹೊಗಳಿ ಕಾವ್ಯ ಬರೀತಕ್ಕಂಥದ್ದು. ಉದಾಹರಣೆ ಪಂಪ ವಿಕ್ರಮಾರ್ಜುನ ವಿಜಯ ಬರೆದಿದ್ದು ತನ್ನ ಅರಿಕೇಸರಿಯನ್ನು ಮಹಾಭಾರತದ ಅರ್ಜುನನೊಂದಿಗೆ ಹೋಲಿಸಿ ಕಾವ್ಯ ಬರೆದಿದ್ದು. ರನ್ನ ತನ್ನ ಸತ್ಯಾಶ್ರಯನನ್ನು ಭೀಮನಿಗೆ ಹೋಲಿಕೆ ಮಾಡಿ ಬರೆದದ್ದು. ಈ ಥರ ರಾಜರನ್ನು ಹೊಗಳತಕ್ಕಂಥ ಕ್ಷತ್ರಿಯ ಯುಗವನ್ನು ಹೊಗಳತಕ್ಕಂಥ ಒಂದು ಕಾಲನೇ ಇತ್ತು. ಆ ಯುಗಕ್ಕೆ ಒಬ್ಬರು ಹಳಗನ್ನಡ ಅಂದರು, ಇವರು ಕ್ಷಾತ್ರಯುಗ ಅಂತ ಕರೆದರು. ನೆಕ್ಸ್ಟ್ ಮತ ಪ್ರಚಾರಕ ಯುಗ. ಒಂದು ವೀರಶೈವ ಮತ, ಮತ್ತೊಂದು ಜೈನ ಮತ, ಮತ್ತೊಂದು ಬ್ರಾಹ್ಮಣ ಮತ. ಇವರೆಲ್ಲರೂ ತಮ್ಮ ಮತ ಶ್ರೇಷ್ಠ ಅಂತ ರಚಿಸಿ ನಮ್ಮ ಬ್ರಹ್ಮಶಿವ ಹಿಂದೂ ಧರ್ಮವನ್ನು, ವೀರಶೈವ ಧರ್ಮವನ್ನು ವಿಡಂಬನೆ ಮಾಡೋಕ್ಕೋಸ್ಕರನೇ ಒಂದು ಕಾವ್ಯ ಬರೆದ ಸಮಯ ಪರೀಕ್ಷೆ ಅಂತಕ್ಕಂಥ, ಅದು ಕನ್ನಡದ ಮೊಟ್ಟ ಮೊದಲ ವಿಡಂಬನಾ ಗ್ರಂಥ ಅಂತ ಹೇಳ್ತೀವಿ. ಅಂತಹ ತಮ್ಮ ಮತಗಳ ಕುರಿತು ಮತ ಪ್ರಚಾರಕ್ಕಾಗಿ ಬರೆದಿರ್ತಕ್ಕಂಥ ಒಂದು ಕಾವ್ಯಗಳ ಯುಗವನ್ನು ಇವರು ಮತ ಪ್ರಚಾರಕ ಯುಗ ಅಂತ ಕರೆದ್ರು. ಆದರೆ ನಮ್ಮ ಕಿಟಲ್ ಅವರು ನಡುಗನ್ನಡ ಅಂತ ಕರೆದ್ರು ಅಷ್ಟೇ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾರ್ವಜನಿಕ ಯುಗ, 16ರಿಂದ 19ನೇ ಶತಮಾನ. ವಚನಕಾರರು ಬರೀ ವಚನಗಳನ್ನು ಬರೆದ್ರು, ಮಧ್ಯಮದವರ ಸಮಸ್ಯೆಗಳನ್ನು ಒಂದು ತೋರಿಸೋಕೆ. ಕೀರ್ತನೆಕಾರರು ಹಂಗೆ ಮಾಡಲಿಲ್ಲ. ಕೀರ್ತನೆಕಾರರು ತತ್ವಪದಗಳನ್ನು ರಚನೆ ಮಾಡಿದರು, ಕೀರ್ತನೆಗಳನ್ನು ರಚನೆ ಮಾಡಿದರು, ಸುಳಾದಿಗಳನ್ನು ರಚನೆ ಮಾಡಿದರು, ಉಗಾಭೋಗಗಳನ್ನು ರಚನೆ ಮಾಡಿದರು. ಇವರು ಜನರ ಸಮಸ್ಯೆಗಳನ್ನು ಬರೆಯೋದ್ರ ಮುಖಾಂತರ ಅಲ್ಲದೆ ಓಣಿಗುಂಟ ಅವರ ಮನೆ ಹತ್ತಿರ ಹೋಗಿ ಅದನ್ನು ಅವ್ರು ಬರೆದಿರ್ತಕ್ಕಂಥ ಒಂದು ಕೀರ್ತನೆಗಳನ್ನು ಹಾಡಿದರು, ವಾದ್ಯಗಳ ಮುಖಾಂತರ, ರಾಗದ ಮುಖಾಂತರ. ಇದು ಸಾರ್ವಜನಿಕರಿಗಾಗಿಯೇ ಒಂದು ಅತ್ಯದ್ಭುತ ಒಂದು ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಯುಗ ಸಾರ್ವಜನಿಕ ಯುಗ ಅಂತಕ್ಕಂಥ. ಮತ್ತೊಂದು ಆಧುನಿಕ ಯುಗ 19ನೇ ಶತಮಾನದಿಂದ ಇಂದಿನವರೆಗೆ. ಇವತ್ತು ಒಬ್ಬ ಮನುಷ್ಯನಿಗೆ ಏನೇನು ಅನಿಸುತ್ತೋ ಅವನ ಭಾವನೆಗಳನ್ನು ವ್ಯಕ್ತಗೊಳಿಸೋಕ್ಕೆ ಒಂದು ಭಾವಗೀತೆ ಬರಿಬೋದು, ತನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಸತ್ಯ ಘಟನೆಯನ್ನು ನಿರೂಪಣೆ ಮಾಡೋಕ್ಕೆ ಒಂದು ಕಾದಂಬರಿ ಬರಿಬೋದು, ತನ್ನ ಜೀವನದ ಕುರಿತೇ ಒಂದು ಆತ್ಮಚರಿತ್ರೆ ಬರಿಬೋದು. ಎಲ್ಲದಕ್ಕೂ ಸ್ವಾತಂತ್ರ್ಯ ಇದೆ. ಆಧುನಿಕ ಯುಗ, ಇಲ್ಲಿ ಎಲ್ಲದಕ್ಕೂ ಸ್ವಾತಂತ್ರ್ಯ ಇದೆ. ಇಲ್ಲಿ ಆಧುನಿಕ ಯುಗದಂದರೆ ಹೊಸಗನ್ನಡ ಅಂತ ಕಿಟಲರು ಹೇಳ್ತಾರಲ್ಲ ಅದನ್ನೇ ಇಲ್ಲಿ. ಮತ್ತು ಆಧುನಿಕ ಯುಗದಲ್ಲಿ ಮತ್ತೆ ಕೆಲವು ವಿಭಾಗಗಳು ಬರ್ತವೆ. ಯಾವುದು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಸ್ತ್ರೀವಾದಿ ಸಾಹಿತ್ಯ ಅಂತ. ಅದನ್ನು ನೆಕ್ಸ್ಟ್ ನೋಡ್ತೀವಿ. ಇವರು ಸ್ಥಿತ್ಯಂತರ ಅಂದರೆ ಸ್ಥಿತಿಗಳು ಯಾವ ರೀತಿ ಬದಲಾದವು ಅದರ ಆಧಾರದ ಮೇಲೆ ಇವರು ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡ್ತಾರೆ.
ನಂತರ ಬರ್ತಕ್ಕಂಥದ್ದು ರಂಶ್ರೀ ಮುಗುಳಿ ಮತ್ತು ತಸು ಶಾಮರಾಯ. ಇವರಿಬ್ಬರು ಕೂಡ ವ್ಯಕ್ತಿಗಳ ಆಧಾರದ ಮೇಲೆ ಮಾಡ್ತಾರೆ. ಯಾವ ಯುಗದಲ್ಲಿ ಯಾವ ಕವಿ ಯಾವ ವ್ಯಕ್ತಿ ಪ್ರಸಿದ್ಧತೆಯನ್ನು ಪಡೆದಿದ್ದ ಆ ವ್ಯಕ್ತಿಯೇ ಆ ಯುಗಕ್ಕೆ ಒಂದು ಹರಿಕಾರನಾಗಿದ್ದ, ಒಂದು ಮಾರ್ಗವನ್ನು ಹಾಕಿಕೊಟ್ಟ ಅನ್ನೋದರ ಆಧಾರದ ಮೇಲೆ ಇವರು ವಿಭಾಗ ಮಾಡ್ತಾ ಹೋಗಿದ್ದಾರೆ. ರಂಶ್ರೀ ಮುಗುಳಿಯವರು ಬಹಳ ದೊಡ್ಡ ಸಾಹಿತಿಗಳು. ಇವರು ಬರೆದಿರ್ತಕ್ಕಂಥ ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಪುಸ್ತಕ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ನಿಮಗೆ ಕನ್ನಡ ಸಾಹಿತ್ಯವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಲ್ಪನೆ ಬರಬೇಕು, ಎಲ್ಲ ಕವಿಗಳ ಬಗ್ಗೆ ಗೊತ್ತಾಗಬೇಕು ಅಂದರೆ ಈ ಕೃತಿಯನ್ನು ಓದ್ಬೋದು. ಕನ್ನಡ ಸಾಹಿತ್ಯ ಚರಿತ್ರೆ ನಿಮ್ಗೆ ಗೊತ್ತಿರ್ಬೋದು. ಇದಕ್ಕೆ 2ನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಯಾವುದಕ್ಕೆ? ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಒಂದು ಕೃತಿಗೆ. ಇವರು ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಪುಸ್ತಕದಲ್ಲಿ 4 ವಿಭಾಗಗಳನ್ನು ಮಾಡ್ತಾರೆ. ಒಂದು ಪಂಪ ಪೂರ್ವಯುಗ. ಪಂಪ ಪೂರ್ವಯುಗ ಕಾಲ ಕೊಟ್ಟಿಲ್ಲ, ಅಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ಬೋದು. ಪಂಪನದ್ದು 10ರಿಂದ 12 ಅಂದರೆ ಹಳೆಗನ್ನಡ 10ರಿಂದ 12 ಅಂದರೆ ಅದಕ್ಕಿಂತ ಪೂರ್ವದಲ್ಲಿ, ಪಂಪನಿಗಿಂತ ಪೂರ್ವದಲ್ಲಿ 10ನೇ ಶತಮಾನಕ್ಕಿಂತ ಮುಂಚೆ. ಅಲ್ಲಿ ದುರ್ವಿನೀತ ಅಂತ ಬರ್ತಾರೆ, ಅಸಗ ಅಂತ ಬರ್ತಾನೆ. ಅದಾದ ನಂತರ 1ನೇ ಗುಣವರ್ಮ ಬರ್ತಾನೆ, ಶ್ರೀ ವಿಜಯ ಬರ್ತಾನೆ, ಶಿವಕೋಟಾಚಾರ್ಯ ಬರ್ತಾನೆ. ಇವರೆಲ್ಲರೂ ಕೂಡ ಪಂಪ ಪೂರ್ವಯುಗದಲ್ಲಿ ಬರ್ತಕ್ಕಂಥವ್ರು. ಓಕೆ. ದುರ್ವಿನೀತ ಶಬ್ದಾವತಾರ ಅಂತಕ್ಕಂಥ ಕೃತಿ ರಚನೆ ಮಾಡ್ತಾನೆ. ಅಸಗ ಶಾಂತಿ ಪುರಾಣ ಅಂತ ರಚನೆ ಮಾಡ್ತಾನೆ. ಅದೇ ಥರ 1ನೇ ಗುಣವರ್ಮ ಹರಿವಂಶ ಮತ್ತು ಶೂದ್ರಕ ಅಂತಕ್ಕಂಥ ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಅದೇ ಥರ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಅದೇ ಥರ ಶಿವಕೋಟಾಚಾರ್ಯ ಮೊಟ್ಟ ಮೊದಲ ಗದ್ಯ ಕೃತಿಯನ್ನು ರಚನೆ ಮಾಡಿದ್ದಾನೆ. ಇವರೆಲ್ಲರೂ ಕೂಡ ಪಂಪ ಪೂರ್ವಯುಗದಲ್ಲೇ ಬರ್ತಾರೆ. ಅಷ್ಟೇ ಅಲ್ಲದೆ ಹಲ್ಮಿಡಿ ಶಾಸನ ಕೂಡ ಇಲ್ಲೇ ಬರುತ್ತೆ. ಹಲ್ಮಿಡಿ ಶಾಸನ ಯಾಕಂದರೆ ಅದರ ಕಾಲ ಕ್ರಿಸ್ತ ಶಕ 450 ಅಂತ ಹೇಳ್ತೀವಿ. ಆದರೆ 10ನೇ ಶತಮಾನಕ್ಕಿಂತ ಮುಂಚೆ ಆಯ್ತಲ್ರಿ, ಅದು ಆಗಿರಲಿ, ಒಡ್ಡಾರಾಧನೆ ಆಗಿರಲಿ, ಎಲ್ಲವೂ ಕೂಡ ಬಾದಾಮಿ ಶಾಸನ ಎಲ್ಲವೂ ಕೂಡ ಪಂಪ ಪೂರ್ವಯುಗದಲ್ಲಿ ಬರ್ತವೆ. ಅದಕ್ಕೆ ಪಂಪನಿಗಿಂತ ಹಿಂದೆ ಇದ್ದ ಕಾಲ ಅಂತ ಹೇಳೋ ಬದಲು ಪಂಪ ಪೂರ್ವಯುಗ ಅಂತ ಹೇಳಿದಾನೆ. ಪೂರ್ವ ಅಂದರೆ ಮುಂಚೆ ಅಂತ. ನೆಕ್ಸ್ಟ್ ಪಂಪಯುಗ. ಪಂಪಯುಗದಲ್ಲಿ ಅದನ್ನು ಹಳೆಗನ್ನಡ ಅಂತ ಕಿಟಲವರು ಹೇಳಿದ್ರು, ನೆನಪು ಮಾಡ್ಕೊಳ್ರಿ. ಅಲ್ಲಿ ಪಂಪನೇ 2 ಒಂದು ಲೌಕಿಕ ಮತ್ತು ಆಗಮಿಕ ಕಾವ್ಯಗಳನ್ನು ಬರೆದು ಇಡೀ ಆ ಯುಗದಲ್ಲಿ ಎಲ್ಲರಿಗೂ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟ, ಒಂದು ಹರಿಕಾರನಾದ, ಮಾರ್ಗವನ್ನು ತೋರಿಸಿದ. ಪಂಪ ಒಂದು ಲೌಕಿಕ ಕಾವ್ಯ ಆಗಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯ, ಆಗಮಿಕ ಕಾವ್ಯ ಆಗಿರ್ತಕ್ಕಂಥ ಆದಿಪುರಾಣ ಅಂತ ಬರೆದ್ರೆ ಅದರೇ ಮಾರ್ಗದಲ್ಲಿ ಪೊನ್ನ, ಅವನು ಒಂದು ಲೌಕಿಕ ಕೃತಿ ಭುವನೈಕ್ಯ ರಾಮಾಭ್ಯುದಯ, ಒಂದು ಆಗಮಿಕ ಕೃತಿ ಶಾಂತಿ ಪುರಾಣ. ರನ್ನ ವಿಕ್ರಮಾರ್ಜುನ ವಿಜಯ ಲೌಕಿಕ ಕೃತಿ, ಅದಾದ ನಂತರ ಒಂದು ಆಗಮಿಕ ಕಾವ್ಯ ಅಜಿತ ಸೇನಾಚಾರ್ಯ ಪುರಾಣ. ಈ ಥರ ಇದು ಮುಂದೆ ಹೋಗುತ್ತೆ. ಈ ಯುಗದಲ್ಲಿ ಪಂಪನೇ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ. ಪಂಪ, ಪೊನ್ನ, ರನ್ನ, 1ನೇ ದುರ್ಗಸಿಂಹ, ಚಂದ್ರರಾಜ, 1ನೇ ನಾಗವರ್ಮ, ಶ್ರೀಧರಾಚಾರ್ಯ, ನಾಗವರ್ಮಾಚಾರ್ಯ, ಕಂತಿ, ನಾಗಚಂದ್ರ, ನಯಸೇನ, ಬ್ರಹ್ಮಶಿವ, ಇಷ್ಟೂ ಜನರಲ್ಲಿ ಪಂಪನೇ ಮುಖ್ಯ ಹರಿಕಾರ ಅನ್ನೋದಕ್ಕೆ ಪಂಪಯುಗ ಅಂತ ಆ ಇಡೀ ಯುಗವನ್ನು ಕರೆದಿದ್ದಾನೆ. ಇದರ ಕಾಲಾವಧಿ 10ರಿಂದ 12ನೇ ಶತಮಾನ ಅಂತ ಹೇಳ್ಬೋದು ರೀ. ಇದು 10ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಅಂತ ಹೇಳ್ಬೋದು. ನಂತರ ಬಸವಯುಗ ಅಂತ ಮಾಡ್ತಾನೆ. ಅದು ವಚನಕಾರರ ಯುಗ. ನಡುಗನ್ನಡ ಕಾಲ ಅಂತ ಮಾಡಿದ್ರಲ್ರಿ ಕಿಟಲವರು. ಅದೇ ಥರ ಬಸವಣ್ಣನೇ ಅಲ್ಲಿ ಆರಂಭಿಕನಾಗಿ ವಚನಗಳನ್ನು ಬರೆದು ವೀರಶೈವ ಒಂದು ಧರ್ಮದ ತತ್ವಗಳನ್ನು ಬರೆದು ಒಂದು ಶಕ್ತಿ ವಿಶಿಷ್ಟಾದ್ವೈತ ಅಂತಕ್ಕಂಥ ಒಂದು ಪರಿಕಲ್ಪನೆಯಿಂದ ಇಡೀ ಯುಗವನ್ನು ಉದ್ಧರಿಸಿದ. ಅದೇ ಮಾರ್ಗದಲ್ಲಿ ಶಿವನ ಆರಾಧಕರಾಗಿ ಶಿವನ ಕುರಿತು, ಶಿವನ ಲೀಲೆಗಳನ್ನು ಕುರಿತು ಎಲ್ಲ ಕಾವ್ಯಗಳನ್ನು ಬರೆದವರು ಅಲ್ಲಮಪ್ರಭು, ಜೇಡರ ದಾಸಿಮಯ್ಯ ಆಗಿರ್ಬೋದು. ಅದಾದ ನಂತರ ಬಂದಿರತಕ್ಕಂಥ ಹರಿಹರ, ರಾಘವಾಂಕ, ಇವೆಲ್ಲ ಕವಿಗಳನ್ನು ನೋಡ್ಬೋದು ನಾವು. ಬಸವಯುಗನೇ ಇಲ್ಲಿ ಮುಖ್ಯ ಆಗುತ್ತೆ. ಬಸವಣ್ಣನೇ ಅಲ್ಲಿ ಹರಿಕಾರ ಅಂತಕ್ಕಂಥದ್ದು. ನೆಕ್ಸ್ಟ್ ಕುಮಾರವ್ಯಾಸ ಯುಗ. ಬಸವಯುಗ ಬೇಕಾದ್ರೆ ಹೇಳ್ಬೋದು 12ರಿಂದ 15ನೇ ಶತಮಾನ ಅಂತ. ಓಕೆ ರೀ, 12ರಿಂದ 15ನೇ ಶತಮಾನ ಅಂತೇಳಿ. ನೆಕ್ಸ್ಟ್ ಕುಮಾರವ್ಯಾಸ ಯುಗವನ್ನು 16ನೇ ಶತಮಾನದಿಂದ ಇತ್ತೀಚೆಗೆ ಅಂತ ತಿಳ್ಕೊಳ್ಬೋದು ನಾವು. 16ನೇ ಶತಮಾನ ಅಂದರೆ ಅಲ್ಲಿ ಕೀರ್ತನೆ ಸಾಹಿತ್ಯ ಸೃಷ್ಟಿಯಾಯಿತು. ಅಲ್ಲಿ 16ನೇ ಶತಮಾನದಲ್ಲಿ ಕುಮಾರವ್ಯಾಸನೇ, ಕುವೆಂಪು ಅವರು ಒಂದು ಮಹಾನ್ ಮಾತು ಹೇಳ್ತಾರೆ ರೀ,
ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಮಿನುಗುವುದು ಅಂತಕ್ಕಂಥ ಅದ್ಭುತ ಮಾತು ಹೇಳಿದ್ದಾರೆ. ಅಂದರೆ ಕುಮಾರವ್ಯಾಸನೇ ಅಲ್ಲಿ ಆ ಯುಗದಲ್ಲಿ ಒಂದು ಪೀಠಿಕೆಯನ್ನು ಹಾಕ್ಕೊಟ್ಟಿದ್ದು. ಕರ್ನಾಟಕ ಭಾರತ ಕಥಾಮಂಜರಿ ಅಂತಕ್ಕಂಥ ಕೃತಿಯಿಂದ ಷಟ್ಪದಿ ಕೃತಿಯನ್ನು ರಚನೆ ಮಾಡಿ ಅಲ್ಲಿಂದ ಬರೆದಿರ್ತಕ್ಕಂಥ ಚಾಮರಸ ಆಗಿರ್ಬೋದು, ರಾಘವಾಂಕ ಆಗಿರ್ಬೋದು, ರತ್ನಾಕರ ವರ್ಣಿ ಆಗಿರ್ಬೋದು, ಸಾಕಷ್ಟು ಜನ ಕವಿಗಳು ಇಲ್ಲಿ ಇದನ್ನು ರಚನೆ ಮಾಡ್ಕೊತ ಹೋದರು. ಇದರಲ್ಲಿ ಕುಮಾರವ್ಯಾಸನೇ ಮುಖ್ಯ ಅಂತೇಳಿ ಕುಮಾರವ್ಯಾಸ ಯುಗ ಅಂತೇಳಿ ವ್ಯಕ್ತಿ ಆಧಾರದ ಮೇಲೆ ಡಿವೈಡ್ ಮಾಡಿದರು. ಇಲ್ಲಿ ತಸು ಶಾಮರಾಯ ಅಂತ ಬರ್ತಾರೆ. ಇವರು ಕೂಡ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಒಂದು ಕೃತಿ ಬರೀತಾರೆ. ಸಂಕ್ಷಿಪ್ತ ಸಾಹಿತ್ಯ ಚರಿತ್ರೆ ಅಂತ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ. ಅದರಲ್ಲಿ ಮಾಡ್ತಾರೆ. ಇವರು ಕೂಡ ವ್ಯಕ್ತಿಗಳ ಆಧಾರದ ಮೇಲೆ ಸ್ವಲ್ಪ ವ್ಯತ್ಯಾಸ ಇದೆ. ರಂಶ್ರೀ ಮುಗುಳಿಯವರು ಮಾಡೋದಕ್ಕೂ ತಸು ಶಾಮರಾಯವರು ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅವರು ಪಂಪ ಪೂರ್ವಯುಗ ಅಂತ ಹೇಳ್ತಾರೆ, ಇವರು ಪಂಪ ಪೂರ್ವಯುಗ ಇಟ್ಕೊಳ್ಳೋದಿಲ್ಲ. ಸೇಮ್ ಪಂಪಯುಗ, ಬಸವಯುಗ. ಇವರು ಬಸವಯುಗ ಅಲ್ಲ, ಇವರು ಹರಿಹರ ಯುಗ ಅಂತ ಮಾಡ್ತಾರೆ. ಹೌದಾ? ಹರಿಹರ ಯುಗ ಯಾಕೆ ಅಂದರೆ ಬಸವಣ್ಣ ವಚನಗಳನ್ನು ರಚನೆ ಮಾಡಿದರು, ಆದರೆ ಕಾವ್ಯಗಳು ಹುಟ್ಟಿದ್ದು ಹರಿಹರನಿಂದ. ನಾವು ಹೇಳ್ತೀವಿ 106 ಶಿವಶರಣರ ರಗಳೆಗಳನ್ನು ಬರೆದ ಹರಿಹರ ಅಂತಕ್ಕಂಥದ್ದು. ಹೌದಾ? ಆದ್ದರಿಂದ ಹರಿಹರ ಯುಗ ಅಂತ ಕರಿತೀವಿ. ಅಲ್ಲಿಂದ ಒಂದು ಇಡೀ ಮಧ್ಯಕಾಲೀನ ಯುಗ ಅಂತಕ್ಕಂಥದ್ದು ಸ್ಟಾರ್ಟ್ ಆಯಿತು. ನಡುಗನ್ನಡ ಯುಗ ಅಂತ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀವಿ. ಅದಕ್ಕೆ ಹರಿಹರ ಯುಗ. ನೆಕ್ಸ್ಟ್ ಕುಮಾರವ್ಯಾಸ ಯುಗ ಅಂದರೆ ನಿಮಗೆ ಗೊತ್ತಿದೆ, ಕುಮಾರವ್ಯಾಸನಿಂದ ಮುಂದೆ ಮುಂದುವರೆದಿರ್ತಕ್ಕಂಥ ಒಂದು ಸಾಹಿತ್ಯ. ಇವರು ಬಸವಯುಗ ಅಂತ ಮಾಡ್ಕೊಳ್ತಾರೆ, ಇವರು ಹರಿಹರ ಯುಗ ಅಂತ ಮಾಡ್ಕೊಳ್ತಾರೆ. ಇದು ಕನ್ನಡ ಸಾಹಿತ್ಯ ಚರಿತ್ರೆ ವಿಭಾಗ ಕ್ರಮ. ನೆಕ್ಸ್ಟ್ ನಾವು ನೋಡೋದಾದರೆ ಕನ್ನಡ ಸಾಹಿತ್ಯದ ಪ್ರಾಚೀನತೆ. ಕನ್ನಡ ಸಾಹಿತ್ಯಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ, ಎಷ್ಟು ಪ್ರಾಚೀನ ವರ್ಷಗಳಿಂದ ಅದರ ಉಲ್ಲೇಖ ಇದೆ ಅಂತ ನೋಡೋದಾದರೆ ನಾವು ಹಂತ ಹಂತವಾಗಿ ನೋಡ್ಬೋದು. ಮೊಟ್ಟ ಮೊದಲು ಮಹಾಭಾರತ. ಓಕೆ, ಮಹಾಭಾರತ ಅಂತಕ್ಕಂಥದ್ದು. ಮಹಾಭಾರತ ನಮಗೆ ಗೊತ್ತಿದೆ ವೇದಗಳ ಕಾಲಕ್ಕಿಂತಲೂ ಮುಂಚೆ ರಚನೆ ಆಗಿದ್ದು. ಅಲ್ಲಿರ್ತಕ್ಕಂಥ ಮಹಾಭಾರತ ರಾಮಾಯಣ ರಚನೆ ಆದವು. ಮಹಾಭಾರತದಲ್ಲಿ 18 ಪರ್ವಗಳಿದಾವೆ. ಆದಿಪರ್ವ, ಸಭಾಪರ್ವ, ಉದ್ಯೋಗ ಪರ್ವ, ವನಪರ್ವ, ವಿರಾಟ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಈ ಥರ ಸಾಕಷ್ಟು ಪರ್ವಗಳಿದ್ದಾವೆ. ಅದರಲ್ಲಿ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಕರುನಾಡರ್ ಅಂತಕ್ಕಂಥ ಪದ ಬಳಕೆ ಆಗಿದೆ. ಆದ್ದರಿಂದ ಕರುನಾಡರ್ ಅಂದರೆ ಕನ್ನಡಿಗರು ಅಂತ ಅರ್ಥ. ಆ ಕೃತಿಯಲ್ಲೇ ರಚನೆ ಆಗಿದೆ ಅಂದರೆ ನಮ್ಮ ಕನ್ನಡ ಸಾಹಿತ್ಯ ಒಂದು ಪ್ರಾಚೀನತೆ ಅಷ್ಟು ಹಿಂದೆ ಇರ್ಬೋದೇನೋ ಅಂತ ನಮಗೊಂದು ಗೊತ್ತಾಗುತ್ತೆ. ನಂತರ ಬ್ರಹ್ಮಗಿರಿ ಶಾಸನ. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿ ಅಶೋಕ ಯುದ್ಧವನ್ನು ತ್ಯಜಿಸಿ ಅಪಾರ ರಕ್ತಪಾತವನ್ನು ನೋಡಿ ಅವನು ಬೌದ್ಧ ಧರ್ಮಕ್ಕೆ ಸ್ವೀಕಾರ ಮಾಡಿ ಅವನು ಕೆಲವು ಶಾಸನಗಳನ್ನು ಬರೆಸ್ತಾನೆ. ಗುರು ಹಿರಿಯರನ್ನು ಗೌರವಿಸಬೇಕು, ವೃದ್ಧರನ್ನು ಗೌರವಿಸಬೇಕು, ಈ ಥರ ಯಾವುದೇ ತಪ್ಪುಗಳನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶವನ್ನು ಸಾರಬೇಕು ಈ ಜಗತ್ತಿನಾದ್ಯಂತ ಅಂತೇಳಿ ಬರೆಸಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ. ಇದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿದೆ. ಈ ಬ್ರಹ್ಮಗಿರಿ ಶಾಸನದಲ್ಲಿ ಅಶೋಕ ಗುರು ಹಿರಿಯರನ್ನ ಗೌರವಿಸಬೇಕು ಅಂತೇಳಿ ಹೇಳಿದ್ದಾನೆ. ಇನ್ನೊಂದೇನೆಂದರೆ ಇದನ್ನು ರಚನೆ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಚಪ್ಪಡ ಅಂತ ಕೂಡ ಅದರಲ್ಲಿದೆ. ಇದರಲ್ಲಿ ಇಸಿಲ ಅಂತಕ್ಕಂಥ ಒಂದು ಪದ ಬಳಕೆ ಆಗಿದೆ. ಏನ್ರಿ ಇಸಿಲ? ಈ ಇಸಿಲ ಅಂತಕ್ಕಂಥ ಪದ ಮೊಟ್ಟ ಮೊದಲ ಕನ್ನಡ ಪದ ಅಂತ ಕರಿತೀವಿ. ಇಸಿಲ ಅಂದರೆ ಕೋಟೆಯಿಂದಾವೃತವಾದ ಪ್ರದೇಶ, ಸುತ್ತಲೂ ಕೋಟೆ ಇದ್ದು ಮಧ್ಯೆ ಊರಿದ್ರೆ ಈ ಥರ ಕರಿತೀವಿ. ಇದು ಕನ್ನಡದ ಮೊಟ್ಟ ಮೊದಲ ಪದ ಅಂತ ಕರಿತೀವಿ. ಅದು ಬ್ರಹ್ಮಗಿರಿ ಶಾಸನದಲ್ಲಿದೆ. ಇದನ್ನು ಸಂಶೋಧನೆ ಮಾಡಿದವರು ಯಾರು, ಇದು ಕನ್ನಡದ ಮೊಟ್ಟ ಮೊದಲ ಪದ ಅಂತ ಹೇಳಿದವರು ಯಾರು ಅಂದರೆ DL ನರಸಿಂಹಾಚಾರ್ಯ. DL ನರಸಿಂಹಾಚಾರ್ಯ ಅಂತಕ್ಕಂಥ ಬಹುದೊಡ್ಡ ವಿದ್ವಾಂಸರು. ನೆಕ್ಸ್ಟ್ ಈ ಬ್ರಹ್ಮಗಿರಿ ಶಾಸನ ಪೂರ್ವದ ಹಳಗನ್ನಡಕ್ಕೆ ಸೇರುತ್ತೆ ಅಂತ ಹೇಳಿರ್ತಕ್ಕಂಥವ್ರು ಯಾರು ಅಂದರೆ R ನರಸಿಂಹಾಚಾರ್ಯ ಅಂತ. ಆಗಲೇ ನೋಡಿದ್ವಿ, R ನರಸಿಂಹಾಚಾರ್ಯ ಅವರು ಮತಗಳ ಆಧಾರದ ಮೇಲೆ ಡಿವೈಡ್ ಮಾಡಿದರು ಸಾಹಿತ್ಯ ಚರಿತ್ರೆಯನ್ನು. ಅವ್ರು ಏನು ಹೇಳ್ತಾರೆ, ಇದು ಪೂರ್ವ ಹಳಗನ್ನಡಕ್ಕೆ ಸೇರುತ್ತೆ ಅಂತ ಹೇಳಿದರೆ, ಇವರು DL ನರಸಿಂಹಾಚಾರ್ಯ ಅವರು ಇಸಿಲ ಅಂತಕ್ಕಂಥದ್ದು ಮೊಟ್ಟ ಮೊದಲ ಕನ್ನಡ ಪದ, ಅದು ಬ್ರಹ್ಮಗಿರಿ ಶಾಸನದಲ್ಲೇ ಇದೆ ಅಂತ ಹೇಳ್ತಾರೆ. ನಮ್ಮ ಇತಿಹಾಸ ಇಷ್ಟು ಹಿಂದಕ್ಕೆ ಹೋಗುತ್ತೆ. ನೆಕ್ಸ್ಟು ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥ ಗಾಥಾ ಸಪ್ತಶತಿ ಅಂತಕ್ಕಂಥ ಕೃತಿ ಹಾಲ ಮಹಾರಾಜ ಬರೆದಿರ್ತಕ್ಕಂಥದ್ದು. ಇದು ಕಾಲಮಾನ ಕ್ರಿಸ್ತಶಕ 80. ಇದರಲ್ಲಿ ಕೆಲವು ಕನ್ನಡದ ಪದಗಳು ಬಳಕೆ ಆಗಿದ್ದಾವೆ ಅಂತ ಹೇಳ್ತಾರೆ. ಅದರಲ್ಲಿ ಪೊಟ್ಟೆ,
ತುಪ್ಪ, ಪೆಟ್ಟು, ತೀರ್ ಮುಂತಾದ ಕನ್ನಡ ಪದಗಳು ಬಳಕೆಯಾಗಿದ್ದಾವೆ. ಆದ್ದರಿಂದ ನಮ್ಮ ಕನ್ನಡ ಭಾಷೆಗೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇಷ್ಟು ವರ್ಷಗಳ ಸುದೀರ್ಘ ಇತಿಹಾಸ ಇದೆ ಅಂತ ಇದು ಪ್ರಸ್ತಾಪನೆ ಕೊಡುತ್ತೆ. ನೆಕ್ಸ್ಟ್ ಗ್ರೀಕ್ ಪ್ರಹಸನಗಳು. ಗ್ರೀಕ್ ಪ್ರಹಸನಗಳು ಅಂದರೆ ಗ್ರೀಕ್ ದೇಶದಲ್ಲಿ ಕೆಲವು ಹಾಸ್ಯ ಪ್ರಧಾನ ನಾಟಕಗಳು ನಡೀತಾ ಇದ್ವು. ಆ ನಾಟಕಗಳಲ್ಲಿ ಕನ್ನಡದ ಪದಗಳು ಬಳಕೆ ಆಗಿದ್ದು ಅಂತ ಹೇಳ್ತಾರೆ. ಆದ್ದರಿಂದ ಅಷ್ಟು ವರ್ಷಗಳ ಹಿಂದೆ ಹೋಗುತ್ತೆ ನಮ್ಮ ಕನ್ನಡ ಸಾಹಿತ್ಯದ ಪ್ರಾಚೀನತೆ. ನೆಕ್ಸ್ಟ್ ಟಾಲೆಮಿ ಅಂತಕ್ಕಂಥವನು ಒಂದು ಪ್ರವಾಸಕ್ಕೆ ಬಂದಿದ್ದಾಗ ನಮ್ಮ ಭಾರತಕ್ಕೆ ಇಲ್ಲಿರ್ತಕ್ಕಂಥ ಬನವೊಸೈ, ಮದೌಗಲ ಮುಂತಾದ ಸ್ಥಳಗಳ ಬಗ್ಗೆ ಉಲ್ಲೇಖ ಕೊಟ್ಟಿದ್ದಾನೆ ರೀ ತನ್ನ ಪ್ರವಾಸಿ ಬರಹಗಳಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. ಆದ್ದರಿಂದ ಕರ್ನಾಟಕದ ಸ್ಥಳಗಳ ಬಗ್ಗೆ ಉಲ್ಲೇಖ ಕೊಟ್ಟಿದ್ದಾನೆ ಅಂದರೆ ಆಗಲೂ ಕನ್ನಡದವ್ರು ಇರಬೇಕಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ನಂತರ ಶಿಲಪ್ಪಾದಿಗಾರಂ ಅಂತಕ್ಕಂಥ ಒಂದು ತಮಿಳು ಕೃತಿ, ಇದನ್ನು ಬರೆದಿರ್ತಕ್ಕಂಥ ಮಣಿಮೇಘಲೈ ಅಂತಕ್ಕಂಥ ಒಬ್ಬ ಮಹಾನ್ ಕವಿ, ತಮಿಳು ಕವಿ. ಇವನು ಬರೆದಿರ್ತಕ್ಕಂಥ ಶಿಲಪ್ಪಾದಿಗಾರಂನಲ್ಲಿ ಕರುನಾಡರ್ ಅಂತಕ್ಕಂಥ ಪದ ಬಳಕೆಯಾಗಿದೆ. ಆದ್ದರಿಂದ ಕರುನಾಡರ್ ಅಂದರೆ ಕನ್ನಡಿಗರು, ಆಗಲೂ ಇದ್ದರು ಅಂತ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಹಲ್ಮಿಡಿ ಶಾಸನ, ಇದೆಲ್ಲ ನಮಗೆ ಗೊತ್ತೇ ಇದೆ. ಮೊಟ್ಟ ಮೊದಲ ಕನ್ನಡದ ಶಾಸನ ಅಂತ ಕರಿತೀವಿ. ಇದರ ಕಾಲಾವಧಿ 450. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾರೆ. ಹಲ್ಮಿಡಿ ಶಾಸನವನ್ನು ಸಂಶೋಧಿಸಿದವರು ಯಾರು? ಹಲ್ಮಿಡಿ ಶಾಸನ ಯಾವ ಜಿಲ್ಲೆಯಲ್ಲಿದೆ? ಹಲ್ಮಿಡಿ ಶಾಸನದಲ್ಲಿ ಎಷ್ಟು ಸಾಲುಗಳಿವೆ? ಹಲ್ಮಿಡಿ ಶಾಸನ ಯಾವ ರಾಜವಂಶಕ್ಕೆ ಸಂಬಂಧಿಸಿದೆ? ಹಲ್ಮಿಡಿ ಶಾಸನದಲ್ಲಿ ಎಷ್ಟು ಕನ್ನಡದ ಪದಗಳಿವೆ? ಹಲ್ಮಿಡಿ ಶಾಸನದಲ್ಲಿ ಯಾವ್ಯಾವ ಪದಗಳ ಬಳಕೆ ಆಗಿದ್ದಾವೆ? ಇಷ್ಟೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ. ಅದನ್ನು ನಾವು ನೆಕ್ಸ್ಟ್ ಹಲ್ಮಿಡಿ ಶಾಸನ ಅಂತ ತೊಗೊಂಡಾಗ ಅದನ್ನು ಚರ್ಚೆ ಮಾಡೋಣ. ಹಲ್ಮಿಡಿ ಶಾಸನ 450. ಇಷ್ಟು ಇತಿಹಾಸ ಇದೆ ನಮ್ಮ ಕನ್ನಡಕ್ಕೆ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಕೇವಲ 20 ಕನ್ನಡ ಪದಗಳಿದ್ದಾವೆ, ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಬಾದಾಮಿ ಶಾಸನ, ಕನ್ನಡದ ಮೊಟ್ಟ ಮೊದಲ ತ್ರಿಪದಿಯ ಬಗ್ಗೆ ಉಲ್ಲೇಖಿಸುವ ಶಾಸನ ಅಂತ ಹೇಳ್ತೀವಿ. ಅದಕ್ಕೆ ಕಪ್ಪೇರಪಟ್ಟಣ ಶಾಸನ ಅಂತಲೂ ಕರಿತೀವಿ. ಇದರ ಕಾಲಾವಧಿ ಕ್ರಿಸ್ತ ಶಕ 700 ಅಂತ ಹೇಳ್ತೀವಿ. ಇಷ್ಟು ವರ್ಷ ಹಿಂದಕ್ಕೆ ಹೋಗುತ್ತೆ ನಮ್ಮ ಕನ್ನಡ ಸಾಹಿತ್ಯ. ನೆಕ್ಸ್ಟ್ ಕವಿರಾಜ ಮಾರ್ಗ, ಕ್ರಿಸ್ತ ಶಕ 850. ಇದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ, ಕನ್ನಡದ ಮೊಟ್ಟ ಮೊದಲ ಅಲಂಕಾರಿಕ ಕೃತಿ, ಕನ್ನಡದ ಮೊಟ್ಟ ಮೊದಲ ಶಾಸ್ತ್ರ ಗ್ರಂಥ ಅಂತಲೂ ಕರಿತೀವಿ. ಎಲ್ಲವೂ ಕವಿರಾಜ ಮಾರ್ಗನೇ. ಓಕೆ, ಈ ಕವಿರಾಜ ಮಾರ್ಗ ಬರೆದಿದ್ದು ಶ್ರೀ ವಿಜಯ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಆದರೆ ಕ್ರಿಸ್ತ ಶಕ 850 ಹಿಂದಕ್ಕೆ ಹೋಗುತ್ತೆ ನಮ್ಮ ಕನ್ನಡ ಸಾಹಿತ್ಯ. ನೆಕ್ಸ್ಟ್ ಒಡ್ಡಾರಾಧನೆ, ಮೊಟ್ಟ ಮೊದಲ ಗದ್ಯ ಕೃತಿ. ಇದು ಕನ್ನಡದ ಒಂದು ಮೊಟ್ಟ ಮೊದಲ ಗದ್ಯ ಕೃತಿ ಅಂತ ಹೇಳ್ತೀವಿ. 19 ಕಥೆ ಇರತಕ್ಕಂಥ ಕೃತಿ ಇದು. ಜೈನ ಧರ್ಮದ ಕಥೆಗಳಿರ್ತಕ್ಕಂಥವು. ಇದನ್ನು ರಚನೆ ಮಾಡಿರ್ತಕ್ಕಂಥನು ಶಿವಕೋಟಾಚಾರ್ಯ. ಆದರೆ ಇಷ್ಟು ವರ್ಷ ಹಿಂದಕ್ಕೆ ಹೋಗುತ್ತೆ. ಹಂತ ಹಂತವಾಗಿ ಕನ್ನಡ ಸಾಹಿತ್ಯ ಹೆಂಗೆ ಬೆಳ್ಕೊಂಡು ಬಂತು ಅಂತ. ನಂತರ ನಾವು ಪ್ರಾಚೀನ ಕನ್ನಡ ಸಾಹಿತ್ಯ ಅಂತ ಹೇಳ್ತೀವಿ. ಸರಿ, ಈ ವಿಭಾಗ ಕ್ರಮ ಎಲ್ಲರ ಪ್ರಕಾರ ಆಯಿತು. ಆದರೆ ಎಲ್ಲರೂ ಒಪ್ಕೊಂಡಿರ್ತಕ್ಕಂಥ ವಿಭಾಗ ಕ್ರಮ ಯಾವುದು ಅಂತ ನೋಡೋದಾದರೆ, ಒಂದು ಪ್ರಾಚೀನ ಕನ್ನಡ ಸಾಹಿತ್ಯ, ನೆಕ್ಸ್ಟ್ ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ನಂತರ ಆಧುನಿಕ ಕನ್ನಡ ಸಾಹಿತ್ಯ. ಇದು ಎಲ್ಲರೂ ಒಪ್ಕೊಂಡಿದ್ದಾರೆ. ಪ್ರಾಚೀನ ಕನ್ನಡ ಸಾಹಿತ್ಯ ಅಂದರೆ ಹಳಗನ್ನಡ ಬಂತು, ಪಂಪಯುಗ ಬಂತು, ಚಂಪು ಯುಗ ಬಂತು, ಎಲ್ಲ ಅದೇ. ಒಬ್ಬೊಬ್ಬ ಕವಿಗಳು ಒಂದೊಂಥರ ಕರೀತಾರೆ. ನಾವು ಆಧುನಿಕ ಕನ್ನಡ ಸಾಹಿತ್ಯ ಮೂರನೇದಿದ್ದು. ಒಂದೇದು ಪ್ರಾಚೀನ ಕನ್ನಡ ಸಾಹಿತ್ಯ ನೋಡೋದಾದರೆ 10ರಿಂದ 12ನೇ ಶತಮಾನ. ಇಲ್ಲಿ ಏನೇನು ಮುಖ್ಯ ಆಗುತ್ತೆ ಅಂತ ನೋಡಿದರೆ, ಇಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಚಂಪು ಅಂತಕ್ಕಂಥ ಸಾಹಿತ್ಯ ಪ್ರಕಾರ ಇತ್ತು ರೀ. ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂಥ ಚಂಪು ಅಂತಕ್ಕಂಥ ಒಂದು ಸಾಹಿತ್ಯ ಎಲ್ಲಿತ್ತು ಅಂದರೆ ಅದು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಇತ್ತು ಅಂತಕ್ಕಂಥದ್ದು. ಓಕೆ, ಇನ್ನು ಅಲ್ಲಿ ಇದು ಬಂದಿರತಕ್ಕಂಥ ಚಂಪು ಕೃತಿಗಳು ಯಾವ್ಯಾವು ಅಂದರೆ ಸಾಕಷ್ಟು ಇದಾವ್ರಿ. ಪಂಪನ ಆದಿಪುರಾಣ ಮತ್ತು ಪಂಪ ಭಾರತ ಅಂತ ಕರಿತೀವಿ. ನೆಕ್ಸ್ಟು ಪೊನ್ನನ ಶಾಂತಿ ಪುರಾಣ ಮತ್ತು ಭುವನೈಕ್ಯರಾಮಾಭ್ಯುದಯ, ರನ್ನನ ಅಜಿತ ಪುರಾಣ ಮತ್ತು ಸಾಹಸ ಭೀಮವಿಜಯಂ, ಅದೇ ಥರ ಬ್ರಹ್ಮಶಿವನ ಸಮಯ ಪರೀಕ್ಷೆ. ಸಾಕಷ್ಟು ಕೃತಿಗಳು ಚಂಪುನಲ್ಲೇ ಇದ್ದಾವೆ. ಒಂದು ಪದ್ಯ ಕೊಡೋದು, ಅದರ ಕೆಳಗಡೆ ಒಂದು ಸೂತ್ರ ಗದ್ಯದಲ್ಲಿ ಕೊಡೋದ್ರಿ. ಇದಕ್ಕೆ ಚಂಪು ಕೃತಿ ಅಂತ ಹೇಳ್ತೀವಿ. ಇನ್ನು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಹಳೆಗನ್ನಡನೇ ಪ್ರಾಚುರ್ಯವನ್ನು ಪಡೆದಿತ್ತು ಅಂತ ಹೇಳ್ತಾರೆ. ಓಕೆ, ಇದಕ್ಕೆ ನಾನು ಆಗಲೇ ಹೇಳಿದೆ, ಬನವಾಸಿ ವರ್ಣನೆ ಕೊಟ್ಟಿರ್ತಕ್ಕಂಥ ಒಂದು ಪದ್ಯದಿಂದ ಹಳೆಗನ್ನಡ ಹೇಗಿರುತ್ತೆ ಅಂತ ನೋಡ್ಬೋದು. ಪಂಪನ ಒಂದು ಪಂಪ ಭಾರತದಲ್ಲಿ ಅಲ್ಲಿ ಹೇಳ್ತಾರೆ, ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿ ಗೇಯ್ದೊಡಂ ಇಂಪನಾಯ್ದ ಗೇಯ್ದಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಬಿರಿದೊಡಂ ಮಧು ಮಹೋತ್ಸವವಾದೊಡಂ ಏನನೆಂಬೆನ್ ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ.
ನೋಡ್ರಿ, ಉತ್ತರ ಭಾರತದ ಹಸ್ತಿನಾವತಿಯಲ್ಲಿ ಅರ್ಜುನ ನಿಂತ್ಕೊಂಡಿದ್ರೆ ಈ ಕಡೆ ದಕ್ಷಿಣ ಕಡೆಯಿಂದ ಸ್ವಲ್ಪ ಏನಾದರೂ ತಣ್ಣನೆ ಗಾಳಿ ಬೀಸ್ತು ಅಂದರೆ ಓ ಇದು ಬನವಾಸಿ ಗಾಳಿ ಆಗಿರ್ಬೋದಪ್ಪ. ಸ್ವಲ್ಪ ಏನಾದರೂ ಇಂಪಾದ ಕಿವಿ ಕೇಳಿದ್ರು ಅಂದರೆ ಓ ಅಲ್ಲಿರ್ತಕ್ಕಂಥ ಋಷಿಮುನಿಗಳ ಮಂತ್ರಗಳಾಗಿರ್ಬೋದಪ್ಪ ಅಂತ ಅನ್ನಿಸ್ತಾ ಇತ್ತಂತೆ. ಕೊನೆಗೆ ನೀನು ಬನವಾಸಿ ಕಡೆ ಹೋಗಬೇಡಪ್ಪ ಅಂತೇಳಿ ಅಂಕುಶ ತಗೊಂಡು ತಿವಿದ್ರೂ ಅವನ ಮನಸ್ಸು ಬನವಾಸಿ ಕಡೆಗೆ ಎಳಿತಾ ಇತ್ತಂತೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಕೃತಿ ಪಂಪ ಭಾರತ. ಇದು ಹಳೆಗನ್ನಡದಲ್ಲಿದೆ. ನೆಕ್ಸ್ಟು ಇಲ್ಲಿ ಜೈನ ಧರ್ಮದೇ ಮುಖ್ಯ ಆಗಿತ್ತು. ಆಗಲೇ ಹೇಳಿದೆ, ನಮ್ಮ ಆರ್ ನರಸಿಂಹಾಚಾರ್ಯ ಅವರು ಹೇಳ್ತಾರಲ್ಲ ಜೈನ ಯುಗ ಅಂತ ಹೇಳ್ಬಿಟ್ಟು. ಯಾಕೆ ಜೈನ ಯುಗ ಅಂತ ಕರೀತಾರೆ? ಜೈನ ಯುಗ ಅಂದರೆ ಇಲ್ಲಿ ಜೈನ ಧರ್ಮದವರೇ ಜಾಸ್ತಿ ಇದ್ದರು ಅಂತಕ್ಕಂಥದ್ದು. ಹೌದಾ? ಇಲ್ಲಿ ಪಂಪ, ಪೊನ್ನ, ರನ್ನ, ಚಾವುಂಡರಾಯ, ನಾಗವರ್ಮ, ದುರ್ಗಸಿಂಹ ಬಿಟ್ಟರೆ ನಾಗಚಂದ್ರ, ಬ್ರಹ್ಮಶಿವ ಇಷ್ಟೂ ಜನ ಕವಿಗಳು ಜೈನರೇ ನೋಡ್ರಿ. ಇವರಿಬ್ಬರು ಮಾತ್ರ ಬ್ರಾಹ್ಮಣ ಕವಿಗಳು. ಆದ್ದರಿಂದ ಇದು ಜೈನ ಧರ್ಮ ಅಂದರೆ ನಮಗೆ ಗೊತ್ತಾಗುತ್ತೆ ಅವತ್ತಿನ ದಿನಮಾನಗಳಲ್ಲಿ ರಾಜ ಮಹಾರಾಜರುಗಳು ಜೈನ ಧರ್ಮಕ್ಕೆ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರು ಅಂತ ಗೊತ್ತಾಗುತ್ತೆ. ನಾವು ಪ್ರಾಚೀನ ಕನ್ನಡ ಸಾಹಿತ್ಯ ಅಂದರೆ ಚಂಪು ಅಂತ ಒಂದು ನೆನ್ಪಿಟ್ಕೊಳ್ಬೇಕು. ಹಳೆಗನ್ನಡ ಇತ್ತು, ಜೈನ ಧರ್ಮ ಇತ್ತು. ಇಲ್ಲಿರ್ತಕ್ಕಂಥ ಕವಿಗಳು ಯಾರ್ಯಾರು ಅಂತ. ಹೌದಾ? ಇನ್ನು ಇವರೆಲ್ಲ ಕಾವ್ಯಗಳಲ್ಲಿ ರಾಜರ ಹೊಗಳಿಕೆ ಇತ್ತು. ಪಂಪ ಹರಿಕೇಸರಿಯನ್ನು ವರ್ಣಿಸಿದ್ದು, ರನ್ನ ಸತ್ಯಾಶ್ರಯನನ್ನು ಹೊಗಳಿದ್ದು, ಈ ಥರ ಸಾಕಷ್ಟು ಕೃತಿಗಳು. ನಂತರ ಬರ್ತಕ್ಕಂಥದ್ದು ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಎರಡನೇ ವಿಭಾಗ. ಅಲ್ಲಿ ನಡುಗನ್ನಡ ಅಂತ ಒಬ್ರು ಹೇಳಿದರು, ಬಸವಯುಗ ಅಂತ ಒಬ್ರು ಹೇಳಿದರು, ವೀರಶೈವ ಯುಗ ಅಂತ ಒಬ್ರು ಹೇಳಿದರು. ಅದೇ ಇಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ. ಇಲ್ಲಿ ಏನೇನು ಬರ್ತವೆ ಅಂತ ನೋಡೋದಾದರೆ ಒಂದು ವಚನಕಾರರು ಬರ್ತಾರೆ. ವಚನಕಾರರು ನಂತರ ವಚನಕಾರರಲ್ಲಿ ನಿಮ್ಗೆ ಗೊತ್ತಿದೆ, ಮೊಟ್ಟ ಮೊದಲ ವಚನಕಾರರು ಜೇಡರ ದಾಸಿಮಯ್ಯ. ಅದಾದ ನಂತರ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚೆನ್ನಬಸವಣ್ಣ, ಆಯ್ದಕ್ಕಿ ಮಾರಯ್ಯ, ಮುಕ್ತಾಯಕ್ಕ, ನುಲಿಯ ಚಂದಯ್ಯ, ಕೆಂಬಾವಿ ಬೋಗಣ್ಣ, ಸಾಕಷ್ಟು ವಚನಕಾರರು ಬರ್ತಾರೆ. ಅವರೆಲ್ಲರನ್ನ ಸಪ್ರೇಟ್ ವಚನಕಾರರು ಅಂತಲೇ ಒಂದು ತರಗತಿಯಲ್ಲಿ ನೋಡೋಣ. ನೆಕ್ಸ್ಟ್ ಅಲ್ಲಿ ಬರ್ತಕ್ಕಂಥ ಕವಿಗಳು ಯಾರ್ಯಾರು? ಹರಿಹರ, ರಾಘವಾಂಕ, ಜನ್ನ, ಎಲ್ಲರೂ, ಆಂಡಯ್ಯ, ಕೇಶಿರಾಜ, ಕುಮುದೆಯಂದು, ಭೀಮಕವಿ, ಇವರೆಲ್ಲರೂ ಇಂಪಾರ್ಟೆಂಟರಿ. ಎಲ್ಲರ ಬಗ್ಗೆನೂ ಪ್ರಶ್ನೆ ಕೇಳಿದ್ದಾರೆ. ಹರಿಹರಂದು ಗಿರಿಜಾ ಕಲ್ಯಾಣ, ರಾಘವಾಂಕ ಅನ್ನೋದು ಹರಿಶ್ಚಂದ್ರ ಕಾವ್ಯ, ಜನ್ ಅನ್ನೋದು ಯಶೋಧರ ಚರಿತೆ. ಇತ್ತೀಚೆಗೆ SDA ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು ಯಶೋಧರ ಚರಿತೆಯನ್ನು ಬರೆದವರು ಯಾರು ಅಂತ. ಆಂಡಯ್ಯ ಇವನ ಕೃತಿ ಕಬ್ಬಿಗರ ಕಾವ, ಕೇಶಿರಾಜನ ಕೃತಿ ಶಬ್ದಮಣಿ ದರ್ಪಣ, ಕುಮುದೆಂದು ರಾಮಾಯಣ, ಭೀಮಕವಿಯ ಬಸವ ಪುರಾಣ. ಇಷ್ಟು ಕೃತಿಗಳನ್ನು ನಾವು ಮುಂದಿನ ಕ್ಲಾಸಲ್ಲಿ ಇದು ಮಾಡೋಣ. ಯಾವ್ಯಾವ ಕವಿಗಳು ಬರ್ತಾರೆ ಅಂತ ನಮ್ಗೆ ನೆನಪಿರಲಿ ಮಧ್ಯಕಾಲೀನದಲ್ಲಿ. ಇನ್ನು ಕೀರ್ತನೆಕಾರರು ಬರ್ತಾರೆ. ಯಾಕಂದರೆ ಇವರು ಹೇಳಿರೋದು 12ರಿಂದ 16ನೇ ಶತಮಾನ ರೀ. 16ನೇ ಶತಮಾನದಲ್ಲೇ ಕೀರ್ತನೆಕಾರರು ಬರ್ತಾರೆ. ಅದರಲ್ಲಿ ಶ್ರೀ ಪಾದರಾಯರು ಅಂತ ಬರ್ತಾರೆ. ಮೊಟ್ಟ ಮೊದಲ ಕೀರ್ತನೆಕಾರರು ಬಂದು ಶ್ರೀ ನರಹರಿ ತೀರ್ಥರು. ಪಾದರಾಯರು, ವ್ಯಾಸರಾಯರು, ವಾದಿರಾಜರು, ಪುರಂದರದಾಸರು, ಕನಕದಾಸರು. ಕನ್ನಡ ಕೀರ್ತನಾ ಕ್ಷೇತ್ರಕ್ಕೆ 2 ಅಶ್ವಿನಿ ದೇವತೆಗಳನ್ನು ಕೊಟ್ಟಿರ್ತಕ್ಕಂಥ ಪುರಂದರದಾಸರು ಮತ್ತು ಕನಕದಾಸರವ್ರನ್ನ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾರ್ದು ಅಂದರೆ ಶ್ರೀ ವ್ಯಾಸರಾಯರು. ವ್ಯಾಸರಾಯರ ಶಿಷ್ಯರೇ ಅವರು. ಓಕೆ, ಇದೇ ಥರ ಕವಿಗಳು ಯಾರ್ಯಾರು ಬರ್ತಾರಪ್ಪ ಈ ಕೀರ್ತನೆಕಾರರಲ್ಲಿ? ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಇದೆ. ದೇಪಿರಾಜ ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಅಂತ ಕರೀತಾರೆ. ಅವನ ಸೊಬಗಿನ ಸೋನೆಯೇ ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕೃತಿ. ಅದೇ ಥರ ನಂಜುಂಡ ಕವಿಯ ರಾಮನಾಥ ಚರಿತೆ, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ಲಕ್ಷ್ಮೀಶನ ಜೈಮಿನಿ ಭಾರತ, ನಂತರ ಚಾಮರಸನ ಪ್ರಭುಲಿಂಗ ಲೀಲೆ, ರತ್ನಾಕರ ವರ್ಣಿಯ ಭರತೇಶ ವೈಭವ. ಇಷ್ಟೂ ಕೃತಿಗಳು. ಇದನ್ನು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ ಕರಿತೀವಿ. ನೆಕ್ಸ್ಟ್ ಆಧುನಿಕ ಕನ್ನಡ ಸಾಹಿತ್ಯ. ನಮ್ಮ ಕಿಟಲರು ಹೊಸಗನ್ನಡ ಅಂತ ಕರೀತಾರೆ ಇದನ್ನೇ. ನಮ್ಮ ಆರ್ ನರಸಿಂಹಾಚಾರ್ಯ ಅವರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅವರು ಶ್ರೀಮುಗಳಿಯವರು ಕುಮಾರವ್ಯಾಸ ಯುಗ ಅಂತ ಕರೀತಾರೆ. ಆದರೆ ಕುಮಾರವ್ಯಾಸ ಅಲ್ಲೇ ಓದ ಬಿಡ್ರಿ 12ನೇ ಶತಮಾನ. ಇದು ಹೊಸಗನ್ನಡ ಸಾಹಿತ್ಯ ಅನ್ನೋದಕ್ಕೆ ಆಧುನಿಕ ಕನ್ನಡ ಸಾಹಿತ್ಯ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿ ಹೊಸಗನ್ನಡ ಸಾಹಿತ್ಯದಲ್ಲಿ 5 ವಿಭಾಗ ಬರ್ತವೆ, 6 ಬರ್ತವೆ. ಒಂದು ನವೋದಯ, ಪ್ರಗತಿಶೀಲ, ದಲಿತ ಬಂಡಾಯ, ಸ್ತ್ರೀವಾದಿ ಸಾಹಿತ್ಯ. ಓಕೆ, ಇಲ್ಲಿ ಪ್ರಗತಿಶೀಲ ಆದಮೇಲೆ ನವ್ಯ ಅಂತ ಇದೆ, ಈ ಕಡೆ ಬಂದಿದೆ ಅದು ನವ್ಯ ಅಂತ. ಏನಿದೆ ನವೋದಯ? ಯಾಕೆ ಈ ಥರ ಹೊಸಗನ್ನಡ ಸಾಹಿತ್ಯ ಪಂಥಗಳು ಅಂತ ಕರೀತಾರೆ ಇವು? ಸುಮ್ಮನೆ ಎಲ್ಲ ಕುವೆಂಪು, ಬೇಂದ್ರೆ, ವಿಕ್ರು ಗೋಕಾಕ್ ಹಿಂಗೆ ಅಧ್ಯಯನ ಮಾಡೋದಿಲ್ಲ ನಾವು ಹೊಸಗನ್ನಡದಲ್ಲಿ. ಅದನ್ನು ಡಿವೈಡ್ ಮಾಡ್ಕೊಳ್ತೀವಿ. ನವೋದಯ ಪಂಥದವ್ರು ಯಾರು, ಪ್ರಗತಿಶೀಲದವ್ರು ಯಾರು? ನವೋದಯ ಅಂದರೆ ಸುಂದರವಾಗಿರ್ತಕ್ಕಂಥ ಪ್ರಕೃತಿಯನ್ನು ಕುರಿತು ಬರೆಯೋರು.
ಪ್ರೀತಿ ಪ್ರೇಮದ ಬಗ್ಗೆ ಕುರಿತು ಬರೆಯೋರು, ಒಂದು ಹೂವಿನ ಬಗ್ಗೆ ಕಾವ್ಯ ಬರೆಯೋರು. ಸುಂದರವಾಗಿ ಕಾಣ್ತಕ್ಕಂಥದ್ದನ್ನು ಮಾತ್ರ ಬರೀತಾರೆ ನವೋದಯದವರು. ಅಲ್ಲಿ ಬಿ ಎಂ ಶ್ರೀಕಂಠಯ್ಯ ಇದರ ಹರಿಕಾರ, ಕುವೆಂಪು, ಬೇಂದ್ರೆ, ಕಾರಂತ, ಕೆ ಎಸ್ ನರಸಿಂಹಸ್ವಾಮಿ, ಕೆ ಎಸ್ ನಿಸಾರ್ ಅಹಮದ್ ಮತ್ತು ಚನ್ನವೀರ ಕಣವಿ ಇವರೆಲ್ಲರೂ ಕೂಡ ನವೋದಯ ಕವಿಗಳು ಅಂತಲೇ ಗುರುತಿಸ್ಕೊಂಡಿದ್ದಾರೆ. ನಂತರ ಬರ್ತಕ್ಕಂಥ ಪ್ರಗತಿಶೀಲ. ಇವ್ರು ಪ್ರಗತಿಶೀಲದವ್ರು ಏನು ಮಾಡಿದ್ರು ಅಂದರೆ, ಸುಂದರವಾಗಿ ಕಾಣುವ ಪ್ರಕೃತಿಯ ಹಿಂದೆಯೇ ಅದರ ಛಾಯೆಯಲ್ಲೇ ಮಧ್ಯಮ ವರ್ಗದವರ ಸಮಸ್ಯೆಗಳಿದ್ದಾವೆ, ಕೈಗಾರಿಕೋದ್ಯಮಿಗಳ ಸಮಸ್ಯೆಗಳಿದ್ದಾವೆ, ಕೂಲಿಕಾರರ ಸಮಸ್ಯೆಗಳಿದ್ದಾವೆ, ಬಡ ಜನರ ಸಮಸ್ಯೆಗಳಿದ್ದಾವೆ. ಅದ್ರ ಬಗ್ಗೆನೂ ಕಾವ್ಯ ಬರೀಬೇಕು, ಸಮಾಜದಲ್ಲಿ ಅದಕ್ಕೆ ಜಾಗೃತಿ ಮೂಡಿಸಬೇಕು ಅಂತ ಕಾವ್ಯ ಬರೆದವರು ಪ್ರಗತಿಶೀಲದವರು. ಇದರಲ್ಲಿ ಅನಾಕ್ರು ಇದರ ಹರಿಕಾರ ಅಂತ ಕರೀತಾರೆ. ನಿರಂಜನ ಅವರು ಚಿರಸ್ಮರಣೆ ಅಂತ ಕೃತಿ ಬರೀತಾರೆ. ಬಸವರಾಜ ಕಟ್ಟಿಮನಿಯವರು ಮಾಡಿ ಮಡಿದವರು ಅಂತ ಕೃತಿ ಬರೀತಾರೆ. ಇದಾದಮೇಲೆ ನವ್ಯ ಅಂದರೆ ಹೊಸದು, ಪಾಶ್ಚಾತ್ಯ ಸಂಸ್ಕೃತಿಯ ಆಧಾರದ ಮೇಲೆ ಕಾದಂಬರಿಗಳನ್ನು ಬರೆದವರು. ಮನುಷ್ಯನ ಮಾನಸಿಕ ತೊಳಲಾಟ, ಈ ಪ್ರಪಂಚದಲ್ಲಿ ನನ್ನ ಪಾತ್ರ ಏನು ಅಂತ ಮನುಷ್ಯ ತಾಕಲಾಟದಲ್ಲಿರ್ತಾನೆ, ತೊಳಲಾಟದಲ್ಲಿರ್ತಾನೆ ಅಂಥ ಕೃತಿಗಳನ್ನು ಬರೆದವರು ನವ್ಯದಲ್ಲಿ ಗೋಕಾಕ್, ವಿಕ್ರು ಗೋಕಾಕ್, ಗೋಪಾಲಕೃಷ್ಣ ಅಡಿಗ, ಪಿ ಲಂಕೇಶ, ಯು ಆರ್ ಅನಂತಮೂರ್ತಿ ಮುಂತಾದ ಸಾಕಷ್ಟು ಜನ ಕವಿಗಳು ಬರ್ತಾರೆ. ಅದು ಪ್ರಗತಿಶೀಲ ಸಾಹಿತ್ಯ ಅಂತಲೇ ಒಂದು 30 ನಿಮಿಷ ಮಾತಾಡ್ಬೋದು, ನವ್ಯ ಅಂತಲೇ ಮಾತಾಡ್ಬೋದು. ಇಲ್ಲಿ ಸ್ವಲ್ಪ ಯಾವ್ಯಾವ ಕವಿಗಳು ಬರ್ತಾರೆ ಅಂತ ಒಂದು ಸ್ಪಷ್ಟನೆ ಅಷ್ಟೆ. ದಲಿತ ಬಂಡಾಯ, ದಲಿತರಲ್ಲಿ ನಡೆದಿರ್ತಕ್ಕಂಥ ಶೋಷಣೆಯನ್ನು ಕುರಿತು ಕಾವ್ಯ ಬರೆದವರು ದಲಿತ ಬಂಡಾಯ ಸಾಹಿತಿಗಳು. ದಲಿತರ ಮೇಲೆ ಏನೇನು ದೌರ್ಜನ್ಯ ಆಗ್ತಾಯಿತ್ತು, ಶೋಷಣೆ ಆಗ್ತಾಯಿತ್ತು ಅದನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ, ಅರವಿಂದ ಮಾಲಗತ್ತಿ, ಎಚ್ ಎಂ ಚೆನ್ನಯ್ಯ ಅಂತ ಬರ್ತಾರೆ. ಮತ್ತು ಇತ್ತೀಚೆಗೆ ನಮ್ಮ ರಾಜ್ಯಸಭೆಯಲ್ಲಿ ರಾಜ್ಯಸಭೆ ಸದಸ್ಯರಾಗಿರ್ತಕ್ಕಂಥ ಒಬ್ಬರು ಎಲ್ ಹನುಮಂತಯ್ಯ ಅಂತಕ್ಕಂಥವ್ರು ಕೂಡ ದಲಿತ ಬಂಡಾಯ ಸಾಹಿತಿಗಳು, ಕನ್ನಡದವರು. ನಂತರ ಬಂಡಾಯ ಸಾಹಿತಿ, ದಲಿತರಲ್ಲಿ ಅಷ್ಟೇ ಶೋಷಣೆ ಇರೋದಿಲ್ಲ, ಎಲ್ಲ ವರ್ಗದಲ್ಲೂ ಶೋಷಣೆ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ವರ್ಗದವರ ಶೋಷಣೆ ಕುರಿತು ಬರೆದದ್ದು ಬಂಡಾಯ ಸಾಹಿತಿಗಳು. ಅದರಲ್ಲಿ ಬರಗೂರು ರಾಮಚಂದ್ರಪ್ಪ ಅಂತ ಒಬ್ಬರಿದ್ದಾರೆ, ಚಂದ್ರಶೇಖರ ಪಾಟೀಲ ಅಂತ ಒಬ್ಬರಿದ್ದಾರೆ. ಬರಗೂರು ರಾಮಚಂದ್ರಪ್ಪ ಅವರು ಭಾಳ ಪ್ರಸಿದ್ಧ ಬರಹಗಾರರು. ಅದೇ ಥರ ಚಂದ್ರಶೇಖರ ಪಾಟೀಲ ಅವರು ಕೂಡ ಬಹಳ ಬಂಡಾಯ ಹೋರಾಟಗಾರರು ಕೂಡ ಆಗಿದ್ದರು. ನಂತರ ಬರ್ತಕ್ಕಂಥದ್ದು 6ನೇದ್ದು ಸ್ತ್ರೀವಾದಿ ಸಾಹಿತ್ಯ. ನಿಮ್ಗೆ ಗೊತ್ತೇ ಇದೆ, ಸ್ತ್ರೀಯರ ಮೇಲೆ ಆಗಿರ್ತಕ್ಕಂಥ ಶೋಷಣೆ, ದೌರ್ಜನ್ಯ, ಲೈಂಗಿಕ ಕಿರುಕುಳ ಇದ್ರ ಬಗ್ಗೆ ಬರೆದಿರ್ತಕ್ಕಂಥವ್ರು. ದೇವದಾಸಿ ಪದ್ಧತಿ, ವೇಷವಾಟಿಕೆ ಬಗ್ಗೆ ಬರೆದವರು ಮಲ್ಲಿಕಾ ಗಂಟಿ, ತ್ರಿವೇಣಿ, ಸರಾ ಅಬೂಬಕರ್, ಚಂದ್ರಗಿರಿಯ ತೀರದಲ್ಲಿ ಅಂತ ಒಂದು ಮಹಾನ್ ಕೃತಿ ಬರೀತಾರೆ. ಅದೇ ಥರ ಸಾಕಷ್ಟು ಜನ, ತಿರುಮಲೆ ರಾಜಮ್ಮ ಅಂತಕ್ಕಂಥ, ವಿಜಯ ದಬ್ಬೆ, ಟಿ ಸುನಂದಮ್ಮ, ಬಿ ಟಿ ಲಲಿತಾ ನಾಯಕ್, ಈ ಥರ ಸಾಕಷ್ಟು ಸ್ತ್ರೀವಾದಿ ಲೇಖಕಿಯರಿದ್ದಾರೆ. ಓಕೆ, ಇಷ್ಟು ಇಂದಿನ ತರಗತಿಗೆ ಮುಕ್ತಾಯ ಹೇಳೋಣ. ನಂತರ ತರಗತಿಯಲ್ಲಿ ಭೇಟಿ ಮಾಡೋಣ. ನಮಸ್ತೆ.